ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಚೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ಒಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಾಘ ಮಾಸದ ಗುರುವಾರ ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆಳಗಿನ ಜಾವದ ಶುಭೋದಯದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು ಮತ್ತು ಆಯಾಸ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣ್ ಎನ್. ಯಾಕೆ ಅಂತಂದರೆ ಅದು ಕೂಡ ಅಪ್ಪಟ ಆಯುರ್ವೇದವಾಗಿರ್ತಕ್ಕಂಥ ಔಷಧಿ ಅಂತಲೇ ಹೇಳ್ಬೋದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಈ ಒಂದು ಮಧುಮೇಹ ನಿವಾರಣೆಯಲ್ಲೂ ಕೂಡ ಬಳಸಿರ್ತಕ್ಕಂಥದ್ದಿದೆ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ಸಂಪೂರ್ಣ ನಿಯಂತ್ರಣವನ್ನು ತಾವು ಗಮನಿಸ್ಕೊಳ್ಬೋದು, ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ. ಹಾಗಾಗಿ ತಪ್ಪದೇ ಬಳಸಿ ಅಮೃತ ಬಿಂದು ಹಾಗೂ ಮಧುಮೇಹ ನಿವಾರಣ್ ಎನ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ, ನಮ್ಮ ಪ್ರೀತಿ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಪಡೋಣ. ಗುರುವಾರ ಏನೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಘವೇಂದ್ರ ಗುರುರಾಘವೇಂದ್ರ ಗುರುರಾಘವೇಂದ್ರ. बोलो भगवान शिरडी सद्गुरु साईनाथ महाराज की जय. जगद्गुरु आदि शंकराचार्य महाराज की जय. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಗುರು ಪರಂಪರೆಯನ್ನು, ಅವಧೂತ ಪರಂಪರೆಯನ್ನು, ಗುರು ದತ್ತಾತ್ರೇಯರನ್ನು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡ್ತಾ, ಗುರುವಾರದ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯ ಯಶಸ್ಸಾಗಲಿ. ಗುರುವಿನ ಮಾರ್ಗದರ್ಶನ, ಗುರುವಿನ ಅನುಗ್ರಹ ಪ್ರತಿಯೊಬ್ಬರ ಜೀವನದಲ್ಲೂ ಹೆಚ್ಚಿನ ಬೆಳಕನ್ನು ತರಲಿ. ಈ ಬೆಳಕು ಎಂಬತಕ್ಕಂತಹ ಮಾತಿದೆಯಲ್ಲ, ಇದು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಸೂರ್ಯನ ಕಿರಣಗಳು ಬೆಳಗ್ಗೆದ್ದು ಬಂದರೆ ಸೂರ್ಯ ರಥವನ್ನೇರಿ ಕೂತಾಗ ಮಾತ್ರ ಜಗತ್ತಿಗೆ ಬೆಳಕಾಗ್ತಕ್ಕಂಥದ್ದು. ಚಂದ್ರ ತನ್ನ ಬೆಳಕನ್ನು ಎಷ್ಟೇ ಕೊಟ್ಟರೂ ಸಹಿತ ಅಲ್ಲಿ ತಂಪನ್ನು ಪಸರಿಸೋದ್ರಿಂದ ಮನಸ್ಸಿಗೆ ಆನಂದ ಆಗುತ್ತೆ, ಬಿಟ್ಟರೆ ಜೀವರಾಶಿಗಳಿಗೆ ಜೀವ ಬರ್ತಕ್ಕಂಥದ್ದಲ್ಲ. ಜೀವರಾಶಿಗಳಿಗೆಲ್ಲಕ್ಕೂ ಸಹಿತ ಜೀವ ಬರಬೇಕಾದ್ರೆ, ಅದರಲ್ಲಿ ಒಂದು ಉತ್ತೇಜನ ಆಗಬೇಕಾದ್ರೆ, ಒಂದು ಹೊಸ ಒಂದು ಚೇತನವನ್ನು ರೂಪಿಸ್ಕೊಳ್ಬೇಕಾದ್ರೆ, ಮುಖದಲ್ಲಿ ಒಂದು ಕಾಂತಿ ಬರಬೇಕಾದ್ರೆ ಅದಕ್ಕೆ ಸೂರ್ಯನ ಕಿರಣಗಳು ಬೇಕೇ ಬೇಕು. ಹಾಗಾಗಿ ಸೂರ್ಯ ಚಂದ್ರರು ದೇಹದ 2 ಕಣ್ಗಳಿದ್ದ ಹಾಗೆ. ಹಾಗಾಗಿ ಪ್ರತಿಯೊಬ್ಬರ ದೇಹದಲ್ಲೂ ಇದೊಂದು ವಿಶೇಷವಾದಂತಹದ್ದು, ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹದ್ದು, ಪ್ರತಿಯೊಬ್ಬರ ದೇಹದಲ್ಲಿ ಆಗುವಂತಹ ಒಂದು ವಿಶೇಷತೆ ಇದೆ. ಒಂದು ಸೂರ್ಯನಾಡಿ, ಒಂದು ಚಂದ್ರನಾಡಿ. ಒಂದು ಭಾಗದಲ್ಲಿ ಉಸಿರಾಡಿದ್ರೆ ಉಷ್ಣದ ಒಂದು ಪ್ರತಿಕ್ರಿಯೆ ಗೊತ್ತಾಗುತ್ತೆ,
ಇನ್ನೊಂದು ಭಾಗದಲ್ಲಿ ಉಸಿರಾಡಿದ್ರೆ ಅದು ಶೀತದ ಬಾಧೆ ಗೊತ್ತಾಗುತ್ತೆ, ಅಂದರೆ ತಂಪು ಆಗತಕ್ಕಂಥದ್ದು ಗೊತ್ತಾಗುತ್ತೆ. ಅಂದರೆ ದೇಹದಲ್ಲಿ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಎಂಬತಕ್ಕಂಥದ್ದು 2 ನಾಡಿಶಾಸ್ತ್ರಗಳಲ್ಲಿ 2 ನಾಡಿಗಳು ಪ್ರಧಾನವಾಗಿರ್ತಕ್ಕಂಥದ್ದೇ. ಹಾಗಾಗಿ ಇವತ್ತಿನ ಈ ಶುಭ ದಿನ ಗುರುವಾರ, ಗುರುಗಳ ವಾರ, ಗುರುರಾಯರ ವಾರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ದರ್ಶನ ಮಾಡ್ತಕ್ಕಂಥ ವಾರ. ನಮ್ಮ ಜೀವನದಲ್ಲಿ ನಾವು ಎಷ್ಟೇ ವಿದ್ಯಾವಂತರಾಗಿದ್ದು, ಎಷ್ಟೇ ಬುದ್ಧಿವಂತರಾದರೂ ಮತ್ತೊಬ್ಬರಿಂದ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು, ಅನುಗ್ರಹವನ್ನು ಪಡೀಲಿಕ್ಕೆ ಇರತಕ್ಕಂಥ ಅದ್ಭುತವಾದಂಥ ವಿಶೇಷವಾದಂಥ ವಾರ ಈ ಗುರುವಾರ. ಇನ್ನು ಆದಷ್ಟು ಬೇಗ ಪಂಚಾಂಗದ ಜೊತೆಗೆ ತಿಥಿವಾರ ನಕ್ಷತ್ರ ಯೋಗ, ಆ ಯೋಗದ ಪ್ರಕಾರವಾಗಿ ಇವತ್ತಿನ ರಾಶಿಫಲವನ್ನು ಈಗಾಗಲೇ ನಾವು ಬೇಗ ಶುರು ಮಾಡ್ತಾ ಇದ್ದೀವಿ. ಈಗಾಗಲೇ ಜಗಜ್ಜಾಹೀರಾತಾಗಿದೆ. ಕಳೆದ 1-2 ದಿನಗಳಿಂದ ರಾಶಿಫಲವನ್ನು ಬೇಗ ತೊಗೊಳ್ತಾ ಇರೋದು ಒಂದು ಸಂತೋಷದಿಂದ ಇರತಕ್ಕಂಥದ್ದು. ಆ ಒಂದು ಸುದ್ದಿ ಎಲ್ಲರಲ್ಲೂ ಸಹಿತ ಮನೆ ಮಾಡಿದೆ. ಅದು ಬಹಳ ಸಂತೋಷವಾಗಿದೆ. ಹಾಗಾಗಿ ಸಮಯವನ್ನು ವೃತಃ ವೇಸ್ಟ್ ಮಾಡದಿರ ಆದಷ್ಟು ಬೇಗ ಪಂಚಾಂಗ ಶ್ರವಣಕ್ಕೆ ನಾವು ಮುಂದಾಗೋಣ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ, ರಾಶಿ ಫಲಗಳು, ಗುರುಜಿಯವರು ತಿಳಿಸ್ಕೊಟ್ಟ ಹಾಗೆ ಇವೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ಫ್ರಕಳಾಂ ಶ್ರೀಚಕ್ರಸಂಚಾರಿಣೀಂ ಶ್ರೀಂ ಅಂಬಾಯ ನಮಃ. ಶ್ರೀ ಶೋಭಕೃತ್ತಾಮ ಸಂವತ್ಸರೆ ಉತ್ತರಾಯಣೆ ಶಿಶುಋತು ಮಾಘಮಾಸ ಕೃಷ್ಣಪಕ್ಷ 29/2/2024 29/2/2024 ಗುರುವಾರ ಪಂಚಮಿ ಚಿತ್ತಾ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ನಾಡಿನ ದೇಶದ ಸಮಸ್ತರಿಗೂ ಸಹಿತ ಗುರುವಿನ ಅನುಗ್ರಹ ನಿಮಗಿರಲಿ. ಗುರುವಿನ ಅನುಗ್ರಹ ಹೊಂದಿದ್ದರೆ ಎಂತಹ ಕಾಯಕವನ್ನು ಬೇಕಾದರೂ ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ಮೋಕ್ಷಗಳನ್ನು ಕೊಡ್ತಕ್ಕಂಥದ್ದು, ದಾರಿದೀಪವನ್ನು ಕೊಡ್ತಕ್ಕಂಥದ್ದು, ಜೀವನದಲ್ಲಿ ಒಂದು ಯಶಸ್ಸಿಗೆ ಮಾರ್ಗವನ್ನು ತೋರಿಸ್ತಕ್ಕಂಥದ್ದು, ಮಾರ್ಗಸೂಚಿ ಆಗುವಂಥದ್ದು ಅದು ಗುರುವಿನ ವಾಣಿ, ಗುರುವಿನ ಆಶೀರ್ವಾದ, ಗುರುವಿನ ಅನುಗ್ರಹದಿಂದ ಮಾತ್ರ ಸಾಧ್ಯ. ದೇವರು ಆಶೀರ್ವಾದ ಮಾಡ್ತಾನೆ, ತಂದೆ ತಾಯಿ ಆಶೀರ್ವಾದ ಮಾಡ್ತಾರೆ. ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ ಎರಡಕ್ಕೂ ಮಿಗಿಲಾದ ಆಶೀರ್ವಾದ ಗುರುವಿನ ಆಶೀರ್ವಾದ ಅಂತ ಹೇಳ್ತಾರೆ. ಹಾಗಾಗಿ ಗುರುವಿನ ಅದ್ಭುತವಾದಂತಹ ಆಶೀರ್ವಾದವನ್ನು, ಗುರುವಿನ ಮಾರ್ಗದರ್ಶನವನ್ನು, ಗುರುವಿನ ಅನುಗ್ರಹವನ್ನು ಪಡಿತಕ್ಕಂತಹ ಈ ಗುರುವಾರ ತಮ್ಮೆಲ್ಲರಿಗೂ ಸಹಿತ ಯಶಸ್ಸುಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಗುರುಗಳೇ, ಈಗ ಇವತ್ತಿನ ದಿನದ ರಾಶಿಫಲ. ಖಂಡಿತ. ಈ ದಿನದ ರಾಶಿಫಲ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ವಿಚಾರಗಳು. ಗುರುವಾರ, ಗುರುಗಳ ವಾರ, ಗುರುರಾಯರ ವಾರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಅವರ ಆಶೀರ್ವಾದವನ್ನು ಪಡಿತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಒಳ್ಳೆಯ ಯಶಸ್ಸುಂಟಾಗಲಿ. ಜೊತೆಗೆ ಗೋವಿನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡ್ತಾ ಗೋ ಸಂರಕ್ಷಣೆಗೆ ಮುಂದಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಎಂಬತಕ್ಕಂಥ ಚಿಂತನೆ ಈ ಶುಭ ದಿನ. ಇನ್ನು ರಾಶಿಫಲದ ಕಡೆ ಗಮನ ಕೊಡಬೇಕಾದ್ರೆ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಗಬೇಕಲ್ಲ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲದತ್ತ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಾರ ಇವತ್ತು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂತಹ ಅದೃಷ್ಟ ಇರತಕ್ಕಂಥ ದಿನ. ಇವತ್ತು ವಿದ್ಯಾರ್ಥಿಗಳಾಗಲಿ, ಕುಟುಂಬದ ಸದಸ್ಯರಾಗಲಿ, ಅಥವಾ ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿನ ಚಿಂತನೆ ಮಾಡ್ತಕ್ಕಂಥವ್ರು, ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವ್ರು, ಶಾಲಾ ಕಾಲೇಜುಗಳಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಎಲ್ಲರಿಗೂ ಸಹಿತ ಒಂದು ಅದ್ಭುತವಾದಂಥ ವಿಶೇಷವಾದಂಥ ಅವಕಾಶ ಈ ಶುಭ ದಿನ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಪರಿಸರದಲ್ಲಿರ್ತಕ್ಕಂಥ ಒಂದು ಅಶ್ವತ್ಥನಾರಾಯಣನ ವೃಕ್ಷ, ಅಂದರೆ ಅಶ್ವತ್ಥಕಟ್ಟೆ ಅಂತ ಏನು ಹೇಳ್ತೀವಿ, ಅಶ್ವತ್ಥಕಟ್ಟೆ ಎಂಬತಕ್ಕಂಥದ್ದು ಒಂದು ಅಶ್ವತ್ಥ ವೃಕ್ಷ ಇರಬೇಕು, ಪಕ್ಕದಲ್ಲೊಂದು ಬೇವಿನ ವೃಕ್ಷ ಇರಬೇಕು, ಮಧ್ಯದಲ್ಲಿ ನಾಗರಕಲ್ಲಿರಬೇಕು, ಅದು ಅಶ್ವತ್ಥಕಟ್ಟೆ ಅಂತ ಹೇಳ್ತಾರೆ. ಅಂತಹ ಅಶ್ವತ್ಥಕಟ್ಟೆ ಇರೋ ಕಡೆ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಹೋಗಿ 11 ಪ್ರದಕ್ಷಿಣೆ ಮಾಡಿ ಆ ವೃಕ್ಷದ ಅಡಿಯಲ್ಲಿ ಕೂತ್ಕೊಂಡು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಈ ಪ್ರಕಾರವಾಗಿ ಗಣಪತಿಯನ್ನು ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳು ಹೊಸ ಬದುಕನ್ನು ಕಾಣ್ತೀರಿ. ಉದ್ಯೋಗಾಕಾಂಕ್ಷೆಗಳಿಗೆ ಉದ್ಯೋಗ ಸಿಗುವಂತಹ ಅವಕಾಶ ಇದೆ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಗುರುವಿನ ಅನುಗ್ರಹ ಇರೋದ್ರಿಂದ ಆ ಅನುಗ್ರಹವನ್ನು ಶೀಘ್ರ ಪಡಿಬೇಕಾದ್ರೆ
ಅಶ್ವತ್ಥನಾರಾಯಣನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಆ ಪ್ರಧಾನವಾಗಿರ್ತಕ್ಕಂಥ ವೃಕ್ಷದಲ್ಲಿ ವಾಸ ಮಾಡತಕ್ಕಂಥ ಪಶು ಪಕ್ಷಿ ಪ್ರಾಣಿಗಳೆಲ್ಲವೂ ಸಹಿತ ಆಯಾ ಪ್ರಾಂತ್ಯದಲ್ಲಿರ್ತಕ್ಕಂಥ ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಅನುಗ್ರಹ ಇವತ್ತು ನಿಮ್ಮ ರಾಶಿ ಮೇಲಿರೋದ್ರಿಂದ ಸಾಧ್ಯವಾದರೆ ಒಂದಡಿಯಷ್ಟು ಧಾನ್ಯವನ್ನು ಆ ವೃಕ್ಷದ ಬಳಿ ಹಾಕಿ ನಮಸ್ಕಾರ ಮಾಡೋದ್ರಿಂದ ಒಂದಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ, ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರ ಮನಸ್ಸು ಸ್ವಲ್ಪ ಚಂಚಲತೆಯಿಂದಿದೆ. ಕೆಲಸ ಕಾರ್ಯಗಳಾಗ್ತಾ ಇದೆ, ಒಳ್ಳೆಯ ವೃತ್ತಿ ಅಭಿವೃದ್ಧಿ ಇದೆ, ಮನಸ್ಸಲ್ಲಿರ್ತಕ್ಕಂಥ ನೊಂದು ಬೆಂದಿರ್ತಕ್ಕಂಥ ಮನಸ್ಸಿಗೊಂದು ಪರಿಹಾರ ಸಿಗ್ತಾ ಇದೆ. ಇವತ್ತಿನ ದಿವಸ ಎಲ್ಲ ಮನಸ್ಸು ಬಹಳ ತಿಳಿಯಾಗಿದ್ದರು, ಸಮೃದ್ಧಿತನ ಕಂಡರು, ಯಾವುದೂ ಸಹಿತ ಕಣ್ಣು ಕಾಣದಂಥ ರೀತಿಯಲ್ಲಿದೆ. ಅಂದರೆ ಇವತ್ತು ನಿಮಗೆ ಯಾವ ತೊಂದರೆಗಳಿಲ್ಲ, ಆದರೆ ತೊಂದರೆ ಆಗುತ್ತೇನೋ ಎಂಬತಕ್ಕಂಥ ಭಯ ಮಾತ್ರ ನಿಮ್ಮನ್ನು ಬಿಡೋದಿಲ್ಲ. ಆ ಭಯದಲ್ಲಿ ತಾವಿದ್ದೀರಿ. ಹಾಗೆ ಯಾರೊಬ್ಬರಾದರೂ ಸಹಿತ ಹಿರಿಯರು ಹೇಳಿರುವಂಥ ಮಾತನ್ನು ಹೇಳುವ ಮಾತನ್ನು ಆಲಿಸಬೇಕು. ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯವನ್ನು ದೂರ ಮಾಡಿಕೊಳ್ಬೇಕು. ಆದರೆ ಇವತ್ತು ವೃಷಭ ರಾಶಿಯವ್ರಿಗೆ ಹಾಗಲ್ಲ. ವೃಷಭ ರಾಶಿಯವರು ಬೇಡದ ವಿಚಾರಗಳನ್ನು ತುಂಬ ಆಳವಾಗಿ ತಲೆಕೆಡಿಸ್ಕೊಳ್ತೀರಿ. ಮನೆಯಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಏನೇ ಮಾಡಬೇಕಾದರೂ ಸರಿಯಾದ ಚಿಂತನೆ ಮಾಡೋದಿಲ್ಲ. ಸಣ್ಣ ಸಣ್ಣ ವಿಚಾರವನ್ನು ಬಿಡ್ತೀರಿ, ದೊಡ್ಡ ದೊಡ್ಡದಾದಂಥ ಸಮಸ್ಯೆಗಳನ್ನು ಹೆಗಲೇರಿಸ್ಕೊಳ್ತೀರಿ. ಆದರೆ ಇವತ್ತು ಇನ್ನೊಂದು ಅದೃಷ್ಟ ಇದೆ. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ, 12ರಿಂದ 4:20 ಬಹಳ ಒಳ್ಳೆ ಕಾಲ, ಒಳ್ಳೆ ಸಮಯ. ಈ ಸಮಯದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆ ನಿಮಗಿದೆ. ಆದರೆ ಆಸೆಯನ್ನು ಪರಿಪೂರ್ತಿ ಮಾಡ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಆಗಿಬಿಡ್ತೀರಿ. ಆದರೆ ಆಹಾರ ಪದ್ಧತಿಯನ್ನು ಸರಿಯಾದ ಕ್ರಮದಲ್ಲಿ ತಗೋಬೇಕು. ವೃಷಭ ರಾಶಿಯವರಿಗೆ ಆಹಾರದಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿ ಒಂದಷ್ಟು ಆರೋಗ್ಯ ಕೆಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಗುರುವಾರ ಆದ್ದರಿಂದ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ, ಒಳ್ಳೆ ಚೇತರಿಕೆಯನ್ನು ತಾವು ಕಾಣಬಹುದು. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ, ಮಧ್ಯಾಹ್ನ ಆದರೂ ಸರಿ, ಸಂಜೆ ಆದರೂ ಸರಿ, ಸಾಧ್ಯವಾದರೆ ಒಂದು ಶ್ವೇತವರ್ಣದ ವಸ್ತ್ರವನ್ನು ಯಾರಿಗಾದರೂ ನೀವು ಬೇರೊಬ್ಬರಿಗೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಇದು ದಾರಿ ಆಗುತ್ತೆ. ಒಳ್ಳೆಯ ಅನುಕೂಲವನ್ನು ಸಿದ್ಧಿಪಡಿಸ್ಕೊಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತುಂಬ ದಿನಗಳ ನಂತರ ಒಂದು ಅನುಕೂಲವನ್ನು ಸಿದ್ಧಿಪಡಿಸ್ಕೊಂಡು ಒಂದು ಮನರಂಜನೆ ನೋಡುವಂಥದ್ದು ಅಥವಾ ಕುಟುಂಬ ಪರಿವಾರದೊಂದಿಗೆ ಎಲ್ಲಾದರೂ ದೂರವಾರ ಪ್ರಯಾಣ ಬೆಳೆಸುವಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು, ಒಳ್ಳೆಯ ಯೋಗ ಫಲವನ್ನು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುವಂಥದ್ದು, ಇದೆಲ್ಲವೂ ಸಾಕಷ್ಟು ವಿಶೇಷತೆ ಇದೆ. ಆದರೆ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಮನಸ್ಸು ನೆಮ್ಮದಿದಂಥ ರೀತಿಯಲ್ಲಿರುತ್ತೆ. ಆದರೆ ವಿದ್ಯಾರ್ಥಿಗಳ ಜೀವನ ಮಾತ್ರ ಬಹಳ ಅಮೂಲ್ಯವಾಗಿರುತ್ತೆ. ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥದ್ದು, ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಕಾಣುವಂಥದ್ದು. ಅದರಲ್ಲೂ ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಮನೇಲಿ ಹೇಳುವಂಥ ಮಾತಾಗಲಿ ಅಥವಾ ಗುರುಗಳು ಹೇಳ್ತಕ್ಕಂಥ ಮಾತಾಗಲಿ ಅಥವಾ ಅನುಭವಸ್ಥರ ಮಾತನ್ನು ಆಲಿಸಿ ನಿಮ್ಮ ಜೀವನವನ್ನು ಅಮೂಲ್ಯವಾಗಿಟ್ಕೊಳ್ಳುವಂತಹ ಒಂದು ಯೋಚನೆಯನ್ನು ಮಾಡುವಂಥ ರೀತಿ ಇದೆಯಲ್ಲ, ಇದು ಮೆಚ್ಚುವಂತಹದ್ದು. ಹಾಗೆ ಮನೆಯಲ್ಲಿರ್ತಕ್ಕಂಥ ಪೋಷಕರಿಗೆ ಸಾಧ್ಯವಾದಷ್ಟು ಯಾರು ಏನು ಹೇಳೋದಂತಹ ಮಾತನ್ನು ನಿಮ್ಮ ಯಶಸ್ಸಿಗಾಗಿ ಎಂಬತಕ್ಕಂಥ ಹೃದಯಕ್ಕೆ ಹಪ್ಪಿಕೊಳ್ಳುವಂಥ ಮಾತಾಡ್ತಿರಲ್ಲ, ಅದು ಬಹಳಷ್ಟು ಸಂತೋಷ ಪಡ್ತಕ್ಕಂಥದ್ದು. ಒಟ್ಟಾರೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತೀರಿ. ಇನ್ನು ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವರು ಇವತ್ತು ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಮನೋಜವಂ ಆರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಉದ್ಯೋಗಾಕಾಂಕ್ಷಿಗಳು ಯಾರ್ಯಾರಿದ್ದೀರೋ ನಿಮ್ಮೆಲ್ಲರಿಗೂ ಉದ್ಯೋಗ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಕಡಲೆಕಾಳು, ಬೆಲ್ಲ ಮತ್ತು ಕಡಲೆಕಾಳನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಯಾವುದಾದ್ರು ಗುರುಗಳ ಸಾನ್ನಿಧ್ಯಕ್ಕೆ ತೆಗೆದುಕೊಂಡು ಕೊಟ್ಟು ಬರೋದ್ರಿಂದ ತಾವು ಅಂದುಕೊಂಡಷ್ಟು ಶೀಘ್ರವಾಗಿ ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ಮನಸ್ಸು ತುಂಬ ಚಂಚಲತೆ ಇದೆ. ಆದರೂ ದೂರವಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಸೆ ಇದೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆಯ ಬಗ್ಗೆ ಚಿಂತನೆ ಮಾಡುವಾಗ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಬಹಳ ಮುಂದಾಗ್ತೀರಿ. ರೈತ ಬಾಂಧವರು ತಾವು ಬೆಳೆದಂಥ ಬೆಳೆ ಆಗಿರ್ಬೋದು, ತಮ್ಮ ಉದ್ಯೋಗ ಆಗ್ಬೋದು, ತಮಗೆ ಸಿಗುವಂಥ ಸ್ಥಾನಮಾನ ಆಗ್ಬೋದು, ಇದೆಲ್ಲವೂ ಸಹಿತ ಒಂದು ಅದೃಷ್ಟವೇ ಸರಿ. ಆದರೆ ಪ್ರಾರಂಭಿಕ ಹಂತದಲ್ಲಾಗುವಂಥ ಸಮಸ್ಯೆಗಳನ್ನು ಸರಿಪಡಿಸ್ಕೊಂಡು ಒಂದು ಒಳ್ಳೆಯ ಸನ್ಮಾರ್ಗದತ್ತ ನಡೆಯುವಂತಹ ಒಂದು ಪ್ರಕ್ರಿಯೆಗೆ ತಾವು ಮುಂದಾದರೆ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಬೇರೆ ಬೇರೆ ಥರ ಆಲೋಚನೆಗಳು ಮಾಡೋದು ಶುರು ಮಾಡಿಬಿಡ್ತೀರಿ. ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಕುಲದೇವರ ಅನುಗ್ರಹ ಪಡೆಯೋದ್ರಿಂದ ಮತ್ತಷ್ಟು ಲಾಭವನ್ನು ತಂದುಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 4:20 ಮಾತ್ರ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಜೋಪಾನ.
ಆದರೆ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಮನೆಯಲ್ಲಿ ಒಂದಷ್ಟು ಗೋಕ್ಷೀರವನ್ನು, ಹಸುವಿನ ಹಾಲು ದೇವರು ನೈವೇದ್ಯ ಮಾಡಿ ನಿಮ್ಮ ಕೈಯಿಂದ ಈ ಮನೇಲಿರ್ತಕ್ಕಂಥವ್ರಿಗಾದರೂ ಕೊಡಿ ಅಥವಾ ಹೊರಗಡೆ ಇರ್ತಕ್ಕಂಥವ್ರಿಗಾದರೂ ಕೊಡಿ. ಒಟ್ಟಾರೆ ನಿಮ್ಮ ಕೈಯಿಂದ ಗೋಕ್ಷೀರವನ್ನು ಕೊಟ್ಟಿದ್ದೇ ಆದರೆ ಚಂದ್ರನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಇದರ ಜೊತೆಗೆ ನಿಮ್ಮ ಮಾತೃಶ್ರೀಯವರ ಪಾದವನ್ನು ಮುಟ್ಟುವಂಥದ್ದು, ಅಂದರೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಮನೇಲಿರ್ತಕ್ಕಂಥ ಹಿರಿಯರ ಮಾತಿಗೆ ಗೌರವಿಸ್ತಕ್ಕಂಥದ್ದು, ಯಾರಾದರೂ ಬಡಬಗ್ಗರಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಅಕ್ಕಿನೋ ಹಾಲೋ ಸಕ್ಕರೆನೋ ಇಂಥದ್ದನ್ನು ದಾನವಾಗಿ ಕೊಡ್ತಕ್ಕಂಥದ್ದು. ಇಂತಹ ಒಂದು ಪ್ರಕ್ರಿಯೆಗೆ ತಾವು ಮುಂದಾದರೆ ಮತ್ತಷ್ಟು ಅದ್ಭುತವಾದಂತಹ ಕಾಯಕಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ಮನಸ್ಸು ತುಂಬ ಚಂಚಲತೆಯಿಂದ ಇರುತ್ತೆ. ಯಾವುದೇ ಒಂದು ಪ್ರಕ್ರಿಯೆಗಳಿಗೆ ಮುಂದಾಗಬೇಕಾದ್ರೂ ಮನಸ್ಸು ನಿಮ್ಮ ಹಿಡಿತದಲ್ಲಿರಬೇಕು. ಆದರೆ ಹಿಡಿತಕ್ಕಿಲ್ಲದಂಥ ಮನಸ್ಸು ಮಾಡುವಂಥ ಪ್ರತಿಯೊಂದು ಕಾಯಕವೂ ಅದು ವೃತಃ ತನ್ನ ಕಾಯಕಕ್ಕೆ ಒಂದು ಬೆಲೆ ಇಲ್ಲದಂಥ ರೀತಿ ಮಾಡ್ಕೊಂಡ್ಬಿಡುತ್ತೆ. ಇವತ್ತು ತಾವೂ ಸಹಿತ ದುಡುಕಿ ತೀರ್ಮಾನ ತಂದ್ಕೊಂಡ್ಬಿಡ್ತೀರಿ. ಎಲ್ಲರೂ ಬೇಡ ಅಂದರೂ ಬೇಕು ಅಂತ ನಡೆಯುವಂಥ ಮನಸ್ಸು ನಿಮ್ಮದಾಗತ್ತೆ. ಯಾರೊಬ್ಬರು ಸರಿಯಾದಂಥ ಮಾರ್ಗದಲ್ಲಿ ನಡೆಸುವಂಥ ಮಾರ್ಗಸೂಚಿ ಹೇಳಿದ್ರೂ ಅದನ್ನು ಅರಿವಿಗೆ ತಂದುಕೊಳ್ಳದಂಥ ರೀತಿ ನಿಮ್ಮ ಬದುಕಾಗತ್ತೆ. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತನೋ ಮನಸ್ಸು ಮಾತ್ರ ನಿಮ್ಮದು. ಆ ಸಾಧನೆಗೆ ಪೂರಕವಾಗಿ ಸಹಾಯ ಮಾಡ್ತಕ್ಕಂಥವ್ರು ಬಂದರೂ ಅವ್ರನ್ನ ನೀವು ಲೆಕ್ಕಕ್ಕೆ ತೊಗೊಳ್ದಿರತಕ್ಕಂಥ ಪರಿಸ್ಥಿತಿ ಇವತ್ತು ನಿಮಗಾಗುತ್ತೆ. ಕಾರಣ ನಿಮ್ಮ ಜಾತಕದಲ್ಲಿ ರಾಹು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಸಿಂಹರಾಶಿಯವರು ಇಂತಹ ನೋವನ್ನು ಅನುಭವಿಸ್ತೀರಿ. ಆದರೆ ವಿದ್ಯಾರ್ಥಿಗಳು ಮಾತ್ರ ನಿಮ್ಮ ಸುಂದರವಾದಂಥ ಬದುಕು ಕಟ್ಟಿಕೊಳ್ಳಿಕ್ಕೆ ಒಳ್ಳೆ ಜ್ಞಾನದ ಬಗ್ಗೆ ನೀವು ಚಿಂತನೆ ಮಾಡಬೇಕು. ಜ್ಞಾನವನ್ನು ಅಪೇಕ್ಷೆ ಪಡಿಬೇಕು. ಸಾಧ್ಯವಾದಷ್ಟು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ನಿಮಗಿರ್ತಕ್ಕಂತಹ ಒಂದು ನಿಮ್ಮ ವರ್ಚಸ್ಸು ತೇಜಸ್ಸು ಎಲ್ಲೂ ಲೋಪಬಾರದಂತೆ ನಡ್ಕೊಳ್ಬೇಕು. ಹಾಗೆ ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಗೋಧೂಳಿ ಲಗ್ನದಲ್ಲಿ ಯಾವುದಾದ್ರು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಅಥವಾ ಔದುಂಬರ ವೃಕ್ಷದ ಹತ್ರ ಒಂದು ದೀಪವನ್ನು ಹಚ್ಚಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ದರ್ಶನ ಮಾಡ್ಕೊಂಡು ಬರೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಶನಿಯ ವಕ್ರದೃಷ್ಟಿಯಿಂದ ಮೊಣಕಾಲು ಮತ್ತು ಮೊಣಕೈಗೆ ಸಂಬಂಧಪಟ್ಟದ್ದು ಅಥವಾ ಮೇನುಮಾಂಸಖಂಡಗಳಿಗೆ ಸಂಬಂಧಪಟ್ಟದ್ದು, ಒಂದಷ್ಟು ದೇಹದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಒಂದಷ್ಟು ಜನ ನಿಷ್ಠೂರ ಮಾಡತಕ್ಕಂಥದ್ದು, ನಿಮ್ಮಲ್ಲಿ ಎಷ್ಟೇ ಸೌಮ್ಯತನ ಇದ್ದರೂ ಎಷ್ಟೇ ತಲೆಬೊಗ್ಸಿ ನಡೆದರೂ ಯಾರಾದರೂ ಒಬ್ಬರು ಚೇಡಿಸಿ ನಿಮ್ಮ ಕಣ್ಣೀರು ಹಾಕ್ಸುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿಲುವಿಗೂ ಭಾಳ ಅರ್ಥಗರ್ಭಿತವಾದಂಥ ಒಂದಷ್ಟು ನುಡಿಯನ್ನು ಅಥವಾ ಬೇಕಾದಂಥ ಮಾರ್ಗಸೂಚಿಯನ್ನು ತಾವು ತೆಗೆದುಕೊಳ್ಬೋದು. ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದು ಬದಲಾವಣೆ ಇದೆ. ಇವತ್ತು ಸಾಧ್ಯವಾದರೆ ನಿಮ್ಮ ಮನೆ ಸುತ್ತಮುತ್ತ ಇರ್ತಕ್ಕಂಥ ಅಥವಾ ಯಾವುದಾದ್ರೂ ಎಲ್ಲರ ಹತ್ತಿರದಲ್ಲಿರ್ತಕ್ಕಂಥ ಒಂದು ಬೇವಿನ ವೃಕ್ಷ ಅಥವಾ ಔದುಂಬರ ವೃಕ್ಷ, ಬೇವು ಅಥವಾ ಔದುಂಬರ ಇಂತಹ ವೃಕ್ಷ ಸಾನ್ನಿಧ್ಯದಲ್ಲಿ ಒಂದು 5 ರಿಂದ 10 ನಿಮಿಷ ಅಲ್ಲಿದ್ದು ಐಂ ಎಂಬತಕ್ಕಂಥ ಒಂದೇ ಬೀಜಾಕ್ಷರಿ ಮಂತ್ರವನ್ನು ಅಲ್ಲಿ ಪಠನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಗುರುವಾರ, ಗುರುಗಳ ವಾರ, ಗುರು ರಾಯರ ವಾರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಅವರ ಆಶೀರ್ವಾದ ಪಡೆಯುವಂತಹ ವಾರ. ಹಾಗೆ ಗುರುಗಳ ಹೆಸರಲ್ಲಿ ಒಂದಷ್ಟು ಅನ್ನದಾನವನ್ನು ಅಥವಾ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಅಥವಾ ಯಾವುದಾದ್ರು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡಿ ಬರುವಂಥ ವಾರ. ಆದರೆ ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆ ಇದೆಯಲ್ಲ, ಅದನ್ನು ಸರಿಯಾದ ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಲಿಲ್ಲ ಅಂದರೆ ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ಎಡುವುದಂಗಾಗುತ್ತೆ. ಆದರೆ ಇವತ್ತು ಮತ್ತೊಂದು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾರೆಲ್ಲ ತುಲಾರಾಶಿಯವರು ತುಂಬ ದಿನಗಳಿಂದ ಒಂದು ಭೂಮಿ ಬಗ್ಗೆ ಚಿಂತನೆ ಮಾಡ್ತಿರ್ತೀರೋ ಆ ಭೂಮಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದು, ವಶಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮಗಿದೆ. ಅದರಲ್ಲೂ ಬೆಳೆದಂಥ ಬೆಳೆ ಆಗಲಿ, ಅದಕ್ಕೆ ಸಂಬಂಧಪಡ್ತಕ್ಕಂಥ ಸೂಕ್ತ ಮೌಲ್ಯ ಆಗಲಿ ಅಥವಾ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ಆಗಲಿ, ಏನು ಅಂದುಕೊಂಡ್ರೂ ಸಹಿತ ಅಂದುಕೊಂಡಷ್ಟು ಲಾಭವನ್ನು ತಂದುಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಇವತ್ತು ಮೂಗಿಂತದಲ್ಲೇ ಕೋಪ ಇಟ್ಕೊಳ್ತೀರಿ. ಯಾರೊಬ್ಬರು ನೋಡೋದು ಸಹಿತ ಏನು ಘರ್ಷಣೆ ಆಗುತ್ತೋ, ಏನು ಗರ್ಜನೆ ಆಗುತ್ತೋ ಅಥವಾ ತಾವು ಏನು ಮಾತಾಡ್ತಿರೋ, ನಿಮ್ಮ ಮಾತು ಹೇಗಿರುತ್ತೋ ಈ ಪ್ರಕಾರವಾದಂತಹ ಪರಿಸ್ಥಿತಿ ನಿಮ್ಮ ಪರಿಸರದಲ್ಲಿ ಇದು ಉಂಟಾಗ್ತಾ ಇರುತ್ತೆ. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾದಂತಹದ್ದು ಚೆನ್ನಾಗಿರ್ತಕ್ಕಂಥ ಒಂದು ವಿಳೆದೆಲೆ ತೆಗೆದುಕೊಂಡು ವಿಳೆದೆಲೆ ಮೇಲೆ ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗೆದು ಆ ಗಂಧದಿಂದ ಒಂದು ವೃತ್ತಾಕಾರವನ್ನು ಬರೆದು ಮಧ್ಯದಲ್ಲಿ ಒಂದು ನಕ್ಷತ್ರವನ್ನು ಬರೆದು ಅದರ ಮಧ್ಯದಲ್ಲಿ ರಮ್ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದಿದ್ದೇ ಆದರೆ
ರಂ ಎಂಬತಕ್ಕಂತಹ ಬೀಜಾಕ್ಷರಿ ಬರೆದು ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ದೇವರ ಹತ್ರ ಇಟ್ಟು ಒಂದು ಪ್ರಾರ್ಥನೆ ಮಾಡಿ. ಇದರಿಂದ ತುಲಾರಾಶಿಯವರಿಗೆ ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ತುಲಾರಾಶಿ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ತೆಗೆದಿರ್ತಕ್ಕಂಥ ಗಂಧವನ್ನು ಸ್ವಲ್ಪ ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎದುರುಗಡೆ ಇರ್ತಕ್ಕಂಥ ಯಾವುದೇ ವ್ಯಕ್ತಿಗಳ ಮನಸ್ಸು ಹೇಗೆ ಇರಲಿ ಅವರನ್ನು ಸರಿಪಡಿಸಿ ಅವರಿಂದ ಒಂದು ಒಳ್ಳೆಯ ಒಂದು ಮಾತನಾಡಿಸುವಂಥ ಯೋಗಫಲ ನಿಮ್ಮ ಒಂದು ವಿಶೇಷತೆಗೆ ಬರುತ್ತೆ. ಹಾಗಾಗಿ ಇವತ್ತಿನ ದಿವಸ ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರು ಗುರುಗಳನ್ನು, ಗುರುವಿನ ಅನುಗ್ರಹವನ್ನು, ಗುರುವಿನ ಮಾರ್ಗದರ್ಶನವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅನುಸರಿಸ್ತಕ್ಕಂಥದ್ದು ಭಾಳಷ್ಟು ಉತ್ತಮ, ಒಳ್ಳೆಯ ಯಶಸ್ಸು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಒಳ್ಳೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತೀರಿ. ಹೊಸದಾಗಿ ಮಾಡುವ ಕೆಲಸಕ್ಕೆ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ತೀರಿ. ಕುಟುಂಬದ ಸದಸ್ಯರೊಂದಿಗೆ ಸಾಕಷ್ಟು ಸಹಾಯಗಳನ್ನು ಅಪೇಕ್ಷೆ ಪಡ್ತೀರಿ. ಯಾವುದೇ ಒಂದು ಅಪೇಕ್ಷೆ ಪಟ್ಟರೂ ಆ ಅಪೇಕ್ಷೆಯನ್ನು ಈಡೇರಿಸ್ಕೊಳ್ತಕ್ಕಂಥ, ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ವೃಶ್ಚಿಕ ರಾಶಿಯವರಿಗಿದೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ತಾವು ಎಚ್ಚೆತ್ತುಕೊಳ್ಬೇಕಾದ್ದು ನಿಮ್ಮ ಆರೋಗ್ಯ ದೃಷ್ಟಿ ಮಾತ್ರ. ಯಾಕೆಂದರೆ ಕುತ್ತಿಗೆ ಭಾಗ ನೋವು ಅಥವಾ ಸೊಂಟದ ಭಾಗ ನೋವು ಅಥವಾ ಕಾಲಿನ ಹಿಮ್ಮಡಿಗಳ ನೋವು, ಇಂತಹ ನೋವುಗಳಿಂದ ಒದ್ದಾಡುವಂಥ ಪರಿಸ್ಥಿತಿ ಒಂದಷ್ಟು ಜನಕ್ಕೆ ಮಾತ್ರ, ಎಲ್ಲರಿಗೂ ಅಲ್ಲ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಸೌಮ್ಯದಿಂದ ನಗನಗ್ತಾ ಹಸನ್ಮುಖಿಯಾಗಿರಬೇಕು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಬೇಡದ ವಿಚಾರಗಳನ್ನು ತಲೆಯಲ್ಲಿಟ್ಕೊಂಡು ಒಂದಿಷ್ಟು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಏನೇ ಆದರೂ ದೈವದತ್ತವಾಗಿ ದೇವರು ಕೊಟ್ಟಂಥ ಒಂದು ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ಚಿಂತನೆಯನ್ನು ಮಾಡ್ತಾ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಅದು ಅರ್ಥಗರ್ಭಿತವಾದಂತಹ ಬದುಕನ್ನು ಕಾಣುವಂಥದ್ದಾಗತ್ತೆ. ಇವತ್ತು ತಾವು ಏನು ಮಾಡಬೇಕು ಅಂದ್ಕೊಂಡ್ರು ಒಳ್ಳೆ ಮನಸ್ಸಿನಿಂದ ಮಾಡಿ ಒಳ್ಳೆ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಒಂದು ವಿಚಾರವನ್ನಾದರೂ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತೀರಿ. ಇವತ್ತು ಉದ್ಯೋಗ, ವ್ಯವಹಾರ, ವೃತ್ತಿಧರ್ಮ, ಅಭಿವೃದ್ಧಿ ಎಲ್ಲ ಕಡೆಗೂ ಮುಖ್ಯವಾಗಿ ಮನೆಯಲ್ಲಿರ್ತಕ್ಕಂಥವರಿಂದ ಏನಾದರೂ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ನೆಮ್ಮದಿ ಕಾಣದಿರತಕ್ಕಂಥದ್ದು. ವಿದ್ಯಾರ್ಥಿಗಳು ಶಾಲೆಗೆ ಹೋಗಬೇಕಾದ್ರೆ, ಕಾಲೇಜಿಗೆ ಹೋಗಬೇಕಾದ್ರೆ ಸಮಸ್ಯೆ ಮಾಡ್ಕೊಳ್ತೀರಿ. ಉದ್ಯೋಗ ಕೊಡತಕ್ಕಂಥ ಗಂಡಸರು ಅಥವಾ ಹೆಣ್ಣು ಮಕ್ಕಳು ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ನೋವು ಪಡ್ತೀರಿ. ಒಂದಷ್ಟು ಜನಕ್ಕೆ ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆಯಿಂದ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಕೆಲವಷ್ಟು ವ್ಯವಹಾರಗಳು ಕೈ ಬಿಟ್ಟು ಹೋಗುತ್ತೇನೋ ಎಂಬತಕ್ಕಂಥ ಭಯ ಮತ್ತು ಭೀತಿಯಲ್ಲಿದ್ದೀರಿ. ಆದರೆ ಇವತ್ತಿನ ದಿವಸ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದರೂ ಔದುಂಬರ ವೃಕ್ಷಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು, ಹಾಗೆ ಗುರುಗಳ ಸಾನ್ನಿಧ್ಯಕ್ಕೆ ಬಂದಾಗ ಒಂದಿಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆಯನ್ನು ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಹಳದಿ ಕಲರ್ ವಸ್ತ್ರ ಅಥವಾ ಹಳದಿ ಕಲರ್ ಗಂಧವನ್ನು ತಾವು ನಮ್ಮ ಬಳಿ ಇಟ್ಕೊಳ್ತಕ್ಕಂಥದ್ದು, ಇಂತಹ ಕಾಯಕಕ್ಕೆ ಮುಂದಾದರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದೆಲ್ಲದರ ಜೊತೆಗೆ ಸಾಧ್ಯವಾದಷ್ಟು ಇವತ್ತು ಶ್ವಾನಗಳಿಗೆ, ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಾಗಲಿ ಅಥವಾ ನೀವು ಸಾಕಿರ್ತಕ್ಕಂಥ ನಾಯಿಗಳಾಗಲಿ, ಒಟ್ಟಾರೆ ಶ್ವಾನಗಳಿಗೆ, ನಾಯಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿ. ಒಂದಷ್ಟು ನಾಯಿಗಳಿಗೆ ಆಹಾರವನ್ನು ಹಾಕಿದ್ದೆ ಆದರೆ ಧನುರಾಶಿಯವರು ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ಬೋದು. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಹಿರಿಯರ ಮಾತಿಗೆ ಗೌರವ ಕೊಟ್ಟು ತಾವು ನಡವಳಿಕೆಗಳನ್ನು ಸಾಧ್ಯವಾದಷ್ಟು ನಮ್ರತೆಯಿಂದ ನಡಿಬೇಕು. ಅದಕ್ಕೆ ಹನುಮನ ಪ್ರಾರ್ಥನೆ ಮಾಡಬೇಕು. ಮನೋಜವಂ ಆರ್ತುಲ್ಯ ವೇಗಂ ಚಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ನೀಲಾಂಜನ ಸಮಾಭಾಸಂ ರವಿಪುತ್ರಮೆಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಬಹುಶಃ ನಿಮ್ಮ ರಾಶಿ ಫಲದಲ್ಲಿ ಶನಿ ಇನ್ನೇನು ಬಿಡುಗಡೆಯ ಕಾಲ, ಅಂದರೆ ಕಡೆಯ ಘಟ್ಟದಲ್ಲಿದ್ದೀರಿ. 7.5 ಕಡೆಯ ಭಾಗದಲ್ಲಿದ್ದಾಗ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಧರ್ಮಶಾಸ್ತ್ರ ಹೇಳುತ್ತೆ, ಜ್ಯೋತಿಷಾಸ್ತ್ರ ಹೇಳುತ್ತೆ. ಆದರೆ ಆ ದಿನಗಳು ಬೇಗ ಬರಲಿ ಅಂತ ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡಬೇಕು. ಹಾಗೆ ತಮ್ಮ ಕಾಯಕದಲ್ಲಿ ಯಾವುದೇ ಲೋಪ ಬಾರದಂತೆ ತಾವು ಹಾಕುವ ಹೆಜ್ಜೆಯನ್ನು ಮತ್ತಷ್ಟು ಅಭಿವೃದ್ಧಿ ಸಿಗಲಿ ಅಂಥೇಳಿ ಮನೋಜವಂ ಮಾರ್ಧತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಶ್ರೀರಾಮಕೋಟಿಯನ್ನು ಬರೀತಕ್ಕಂಥದ್ದು, ರಾಮನಾಮವನ್ನು ರಚನೆ ಮಾಡತಕ್ಕಂಥದ್ದು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನು ನಿರಂತರವಾಗಿ ದಿನಕ್ಕೊಂದಿಷ್ಟು ನೀವು ಬರೆಯೋಕ್ಕೆ ಮುಂದುವರೆದರೆ ಆದಷ್ಟು ಬೇಗ ಕರ್ಮಫಲಗಳು ದೂರ ಆಗುತ್ತೆ. ಯಾಕೆ ಅಂದರೆ ಭಗವಂತ ಕೊಡುವಂತಹ ಒಳ್ಳೆಯ ಸುಂದರವಾದಂಥ ಬೆಳಕನ್ನು ಅದನ್ನು ನೀವು ಸ್ವಾಗತಿಸಿ ನಿಮ್ಮ ಜೀವನಕ್ಕೆ ಅದನ್ನು ಅಳವಡಿಸ್ಕೊಂಡು ಅದರಿಂದ ಮತ್ತಷ್ಟು ಅಭಿವೃದ್ಧಿ ಕಂಡ್ರೆ ಅದೇ ಬಹಳ ಉತ್ತಮ. ಏನೇ ಆದರೂ ಶನೇಶ್ಚರನ ಅನುಗ್ರಹವನ್ನು ಪಡೆಯುವಂತಹ ಸುಂದರವಾದಂಥ ಬದುಕಿನ ಸುಂದರ ಕ್ಷಣಗಳು ಇನ್ನೇನು ಆಗೋಯಿಗೋ ಅಂದರೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಯಶಸ್ಸಿನ ಹಾದಿಯಲ್ಲಿ ಹಾಕುವಾಗ ಪ್ರಾರಂಭದಲ್ಲೇ ಅದನ್ನು ಸರಿಯಾದ ರೀತಿಯಲ್ಲಿ ಸ್ವಾಗತಿಸಿದ್ರೆ ಭಗವಂತನ ಕೃಪಾಶೀರ್ವಾದ ನಿಮಗೆ. ಇನ್ನು ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದನ್ನು ಆಗಿಂದಾಗಲೇ ಸರಿಪಡಿಸ್ಕೊಳ್ಳಿ. ಹಾಗೆ
ಸಾಕು ಪ್ರಾಣಿಗಳಾಗಲಿ, ಪ್ರಾಣಿ ಪಕ್ಷಿಗಳಾಗಲಿ, ದನಕರುಗಳಾಗಲಿ, ಯಾವುದೇ ಆದರೂ ಸರಿಯೇ, ಪ್ರಾಣಿ ಪಕ್ಷಿಗಳ ಹತ್ರ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಸಾಕು ಪ್ರಾಣಿಗಳಾದರೂ ಅಲ್ಲಿ ವ್ಯತ್ಯಾಸ ಆಗುತ್ತೆ, ಒಂದು ಸ್ವಲ್ಪ ತೊಂದರೆ ಅನುಭವಿಸ್ಬೇಕಾಗತ್ತೆ. ಮಕರ ರಾಶಿಯವರು ಭಾಳ ಜವಾಬ್ದಾರಿ ಬೇಕಾಗತ್ತೆ. ಹಾಗೆ ಮನೇಲಿರ್ತಕ್ಕಂಥ ಹಿರಿಯರು ಯಾರಾದರೂ ಏನಾರು ಹೇಳುವಂಥ ಮಾತನ್ನು ತಾವು ಆಲಿಸ್ಬೇಕಾಗತ್ತೆ. ಹಿರಿಯರು ಹೇಳುವ ಮಾತನ್ನು ನೀವು ಆಲಿಸ್ತಾ ಇಲ್ಲ ಅಂದರೂ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ, ತೊಂದರೆ ತಂದುಕೊಳ್ಳಬೇಕಾಗತ್ತೆ. ಜೋಪಾನ, ಎಚ್ಚರ ಇರಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಲಗ್ನದಲ್ಲಿರ್ತಕ್ಕಂತಹ ಶನಿ, ಅಂದರೆ ಲಗ್ನದಲ್ಲೂ ಸಹಿತ ಗ್ರಹಗತಿಗಳು ಸರಿ ಇಲ್ದಿರ, ರಾಶಿಯಲ್ಲೂ ಸರಿ ಇಲ್ದಿರ ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಆಗ್ತದೆ. ದೂರಭಾರ ಪ್ರಯಾಣ ಆಗಿರ್ಬೋದು, ವ್ಯವಹಾರಗಳಾಗಿರ್ಬೋದು, ಕೆಲಸ ಕಾರ್ಯಗಳಾಗಿರ್ಬೋದು, ಹಣಕಾಸಿನ ವಿಚಾರ, ಲೇವಾದೇವಿ ಎಲ್ಲ ಕಡೆಯಿಂದಲೂ ಸಹಿತ ಎಲ್ಲರೂ ಒಳ್ಳೆಯವರು ಅಂತ ನಂಬ್ತೀರಿ, ಅಲ್ಲಿ ವ್ಯತ್ಯಾಸ ಆಗ್ತಿರುತ್ತೆ. ಯಾರೊಬ್ಬರ ಮಾತು ಸರಿ ಅಂತ ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ, ಅಲ್ಲಿ ಅವರ ಸ್ವಾರ್ಥವಾಗಿ ಆಲೋಚನೆ ಮಾಡೋದಾಗತ್ತೆ. ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಸ್ಥಾನಮಾನ, ನಿಮಗಿರಬೇಕಾದಂಥ ವರ್ಚಸ್ಸು, ನಿಮ್ಮ ತೇಜಸ್ಸು, ತಮ್ಮ ಉದ್ಯೋಗದಲ್ಲಿರ್ತಕ್ಕಂಥ ಪ್ರಗತಿ, ಇದೆಲ್ಲವನ್ನು ನೋಡಿ ಸಹಿಸೋಕ್ಕಾಗದಿರೋ ಒಂದಷ್ಟು ಜನ ತೊಂದರೆ ಮಾಡುವಂಥದ್ದಾಗತ್ತೆ. ಜೋಪಾನ ಇರಬೇಕಾಗತ್ತೆ. ಏನೇ ಆದರೂ ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಸುತ್ತಮುತ್ತ ಎಲ್ಲರೂ ಸಹಿತ ರಾಕ್ಷಸರಾಗ್ಬಿಡ್ತಾರೆ. ಅವರು ಆಡುವ ಮಾತು, ಅವರ ನಡೆ ನಡವಳಿಕೆ ಎಲ್ಲವೂ ಹಿತ ಅನಿಸುತ್ತೆ, ಆದರೆ ನಡೆದಾಗ ಮಾತ್ರ ನಿಮಗೆ ಬಹಳ ಕಷ್ಟ ಆಗುತ್ತೆ. ಅದಕ್ಕಾಗಿ ಕುಂಭರಾಶಿಯವರು ಭಾಳ ಜೋಪಾನ ಬೇಕಾಗತ್ತೆ. ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಯಾವುದಾದ್ರೂ ಒಂದು ವಿಷ್ಣು ಆಲಯಕ್ಕೆ ಬಂದು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ದೇವರ ಸಾನ್ನಿಧ್ಯದಲ್ಲಿ ಒಂದಷ್ಟು ಕಾಲ ಕೂತು ಭಗವಂತನ ಪ್ರಾರ್ಥನೆ ಮಾಡಿ. ಏನೇ ಆದರೂ ಎಂತಹ ಗ್ರಹಸ್ಥಿತಿಗಳಲ್ಲಿ ಬರುವಂಥ ವ್ಯತ್ಯಾಸ ಆದರೂ ಭಗವಂತ ಕಣ್ಣು ಬಿಟ್ಟರೆ, ಭಗವಂತ ಸೃಷ್ಟಿಕರ್ತ ಕಣ್ಣು ಬಿಟ್ಟರೆ ಎಲ್ಲವೂ ಸಾಧ್ಯ ಆಗುತ್ತೆ, ಎಲ್ಲವೂ ಅನುಕೂಲ ಆಗುತ್ತೆ. ಹಾಗೆ ಯಾವುದಾದ್ರೊಂದು ಪವಿತ್ರವಾಗಿರ್ತಕ್ಕಂತಹ ಜಲ, ಪವಿತ್ರವಾಗಿರ್ತಕ್ಕಂಥ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಆ ತೀರ್ಥ ಸ್ನಾನವನ್ನು ಮಾಡ್ತಕ್ಕಂಥದ್ದು, ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಳ್ತಕ್ಕಂಥದ್ದು, ಅಲ್ಲಿ ಯಾರಿಗಾದ್ರೂ ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ಯಾರಾದರೂ ಹಿರಿಯರ ಒಂದು ಆಶೀರ್ವಾದ ಪಡಿತಕ್ಕಂಥದ್ದು, ಈ ಒಂದು ವಿಶೇಷತೆ ನಿಮಗೆ ಸಿಕ್ಕಾಗ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ತುಂಬ ದಿವಸಗಳ ನಂತರ ನಿಮಗೆ ಸಿಕ್ಕಂಥ ಒಂದು ಸುವರ್ಣಾವಕಾಶ, ಒಂದು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಗುರುವಾರ ಗುರು ಪ್ರಾರ್ಥನೆ, ಗುರುವಿನ ಅನುಗ್ರಹ, ಒಂದು ಪುಣ್ಯಕ್ಷೇತ್ರ ದರ್ಶನ, ಜೊತೆಗೆ ಗುರುಗಳ ಅಥವಾ ಹಿರಿಯರ ಒಂದು ಮಾರ್ಗದರ್ಶನ, ನಿಮ್ಮ ಉದ್ಯೋಗದಲ್ಲಿ ಒಂದು ಪ್ರಗತಿ, ಹಾಕಿರ್ತಕ್ಕಂಥ ಹಣಕಾಸಿಗೆ ಸರಿಯಾದಂಥ ಒಂದು ಆಧಾರ ಸಿಗ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಜೀವನದಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನು ಮತ್ತಷ್ಟು ಒಂದು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥದ್ದು, ನಿಮಗಲ್ಲಿ ಸಿಗುವಂಥ ಗುರುಗಳ ಒಂದು ಪಾಠ ಪ್ರವಚನ ಭಾಳ ಮನಸ್ಸಿಗೆ ಆನಂದವನ್ನು ತರ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಗೆ ಇವತ್ತು ದಿವಸ ಭಾಳ ಅದೃಷ್ಟದ ಕಾಲ ಅಂತ ಹೇಳ್ಬೋದು. ನೂತನವಾದಂಥ ವಸ್ತ್ರ, ಅಲಂಕಾರದ ಸಾಮಗ್ರಿಗಳು ಅಥವಾ ಏನಾದರೂ ಒಂದು ಪರ್ಚೇಸಿಂಗ್ ಮಾಡ್ತಕ್ಕಂತಹದ್ದು, ಹೇಗೋ ಒಂದು ಕಡೆ ಭಗವಂತ ನೀವೇನು ಅಂದುಕೊಂಡಿದ್ರೋ ಅದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ದು. ಬಹುಶಃ ಭಗವಂತ ಕೊಟ್ಟರೆ ಎಲ್ಲವನ್ನೂ ಹೀಗೆ ಕೊಡ್ತಾನೇನೋ. ಬಹುಶಃ ನಿಮ್ಮ ರಾಶಿ ಫಲದಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಮನೆ ಮಾಡಿರೋದ್ರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಗುರುವಿನ ಆಶೀರ್ವಾದ ಪಡಿರಿ, ಮಾತಾಪಿತೃಗಳ ಆಶೀರ್ವಾದ ಪಡಿರಿ. ಹಾಗೆ ಸಾಧ್ಯವಾದಷ್ಟು ಇನ್ನೊಬ್ಬ ಹಸಿದ ವ್ಯಕ್ತಿಗೆ ಅನ್ನವನ್ನು ಉಣಬಡಿಸುವಂಥ ಒಂದು ಕಾಯಕಕ್ಕೆ ತಾವು ಮುಂದಾಗಿ, ಅಂದರೆ ಯಾರಿಗಾದರೂ ಒಂದಿಷ್ಟು ಅನ್ನದಾನ ಮಾಡುವಂಥದ್ದು, ದಾನ ಧರ್ಮಾದಿಗಳಿಗೆ ಮುಂದಾದರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಈ ರಾಶಿಯಲ್ಲಿ ಸಂಪಾದನೆ ಮಾಡ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲಿ ಶುಭ ಸಂಧ್ಯಾಕಾಲ. ಪ್ರತಿ ಹುಣ್ಣಿಮೆಯಂತೆ ಈ ಹುಣ್ಣಿಮೆ ಗುರು ದತ್ತಾತ್ರೇಯರ ಆರಾಧನಾ ಮಹೋತ್ಸವವನ್ನು ನಾವು ನಡೆಸ್ತಾ ಇದ್ದೀವಿ. ದತ್ತ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಶುಭಾಶಯಗಳನ್ನು ತಿಳಿಸೋದು ಬಿಡೋದು ಅದು ನನಗೆ ಗೊತ್ತಿಲ್ಲ, ಆದರೆ ದತ್ತನ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಬೇಕಾಗಿದೆ. ಪ್ರತಿನಿತ್ಯ ತಮ್ಮ ಉಸಿರಿನ ಕಣಕಣದಲ್ಲೂ ಸಹಿತ ದತ್ತನ ಆರಾಧನೆ ಮಾಡ್ತಕ್ಕಂಥ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಹಾಗಿರಬೇಕಾದ್ರೆ ದತ್ತಾತ್ರೇಯರ ಆರಾಧನೆ, ದತ್ತ ಉಪಾಸನೆ, ದತ್ತನ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ, ದತ್ತ ಚರಿತ್ರೆ ಎಲ್ಲವೂ ವಿಶೇಷವೇ. ಅಂತಹ ವಿಶೇಷತೆಗಳಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಣ್ಣ ಕಥೆ ಇದೆ. ಅಂತಹ ಕಥಾಶ್ರವಣದಲ್ಲಿ ವಿಷ್ಣುದತ್ತ ಮತ್ತು ಸುಶೀಲ, ವಿಷ್ಣುದತ್ತ ಸುಶೀಲ ಎಂಬತಕ್ಕಂತಹ ದಂಪತಿಗಳು ಕಡು ಬಡತನದಲ್ಲಿದ್ದರು, ಬ್ರಾಹ್ಮಣ ಕುಟುಂಬದಲ್ಲಿದ್ದರು. ತಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು, ಜಪ ತಪ ಅನುಷ್ಠಾನಗಳನ್ನು ಭಾಳ ಶ್ರದ್ಧೆಯಿಂದ ನಡೆಸ್ತಾ ಇದ್ದರು. ವಿಷ್ಣುದತ್ತ ಪ್ರತಿನಿತ್ಯದ ಕಾಯಕದಲ್ಲಿ ತನ್ನ ಸಂಧ್ಯಾವಂದನೆ, ಜಪ ತಪ ಅನುಷ್ಠಾನ, ಅಗ್ನಿಹೋತ್ರ ಇದೆಲ್ಲವನ್ನು ಮಾಡಿ ತನ್ನ ಮನೆಯ ಮುಂದೆ, ಅಂದರೆ ತಮ್ಮ ಕುಟೀರದ ಮುಂದಿರ್ತಕ್ಕಂಥ ಒಂದು ಆಲದ ವೃಕ್ಷ ಅಥವಾ ಅಶ್ವತ್ಥ ವೃಕ್ಷ, ಒಂದು ಬೃಹತ್ ಮಟ್ಟದ ವೃಕ್ಷ, ಆ ವೃಕ್ಷಕ್ಕೆ ಪ್ರತಿನಿತ್ಯ, ಆ ಅಶ್ವತ್ಥ ವೃಕ್ಷಕ್ಕೆ ಪ್ರತಿನಿತ್ಯ ಅವರು ಮಾಡಿರ್ತಕ್ಕಂಥ ಅನುಷ್ಠಾನದ ಫಲಕ್ಕೆ ಅವರು ಸಂಧ್ಯಾವಂದನೆ, ಆ ಸಂಧ್ಯಾವಂದನೆ ಜಲವನ್ನಾಗಲಿ ಅಥವಾ ಅಗ್ನಿಹೋತ್ರ ಆದ ನಂತರ ಆ ವಿಶೇಷವಾಗಿರ್ತಕ್ಕಂಥ ಖಾದ್ಯಗಳ ಒಂದಿಷ್ಟು ಅನ್ನವನ್ನು ಅಲ್ಲಿ ಆ ವೃಕ್ಷದ ಬಳಿ ತಂದಿಡ್ತಕ್ಕಂಥದ್ದಾಗಲಿ, ಇಂತಹ ಒಂದು ಕೈಂಕರ್ಯಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಿದ್ರು.
ಶಾಪಗ್ರಸ್ತನಾಗಿರ್ತಕ್ಕಂಥ ಬ್ರಹ್ಮ ರಾಕ್ಷಸ ಅದೇ ವೃಕ್ಷದಲ್ಲೇ ವಾಸವಾಗಿರ್ತಾನೆ. ವಾಸವಾಗಿದ್ದು ಪ್ರತಿನಿತ್ಯ ವಿಷ್ಣುದತ್ತ ತಂದು ಕೊಡ್ತಕ್ಕಂಥ ಅನ್ನಪ್ರಸಾದವನ್ನು ತಾನು ಅಗ್ನಿಹೋತ್ರ ಆದ ನಂತರ, ನಿತ್ಯ ಅನುಷ್ಠಾನ ಆದ ನಂತರ ಆಗ ತಂದು ಆ ಬಲಿಯನ್ನಂತಕ್ಕಂಥದ್ದೇನಿದೆ ಅದನ್ನು ಪ್ರತಿನಿತ್ಯ ಆ ವೃಕ್ಷದ ಬಳಿ ಇಡೋದನ್ನು ಅದನ್ನೇ ಆಹಾರವಾಗಿ ಸ್ವೀಕರಿಸ್ತಾ ಇರ್ತಾನೆ. ಪ್ರತಿನಿತ್ಯ ತನ್ನ ಕಾಯಕದಲ್ಲಿ ಈ ಆಹಾರವನ್ನು, ಈ ಮಹಾಪ್ರಸಾದವನ್ನು ಸ್ವೀಕರಿಸಿ ತನ್ನಲ್ಲಿರ್ತಕ್ಕಂಥ ರಾಕ್ಷಸತ್ವದ ಗುಣ ಸಂಪೂರ್ಣವಾಗಿ ಅದು ಕೊನೆಗೊಳ್ಳುತ್ತೆ. ಹೀಗೆ ಕಾಲಕ್ರಮೇಣ ಮುಂದುವರಿತಿದ್ದಾಗ ವಿಷ್ಣುದತ್ತ, ಸುಶೀಲ ಪ್ರತಿನಿತ್ಯದ ಕಾಯಕದಲ್ಲಿ ಗುರುದತ್ತ ಮಹಾರಾಜರನ್ನು ಆರಾಧನೆ ಮಾಡ್ತಾ ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಪೂಜಾನುಷ್ಠಾನ, ಪ್ರತಿನಿತ್ಯ ಮನಸ್ಸಲ್ಲಿ ಒಂದು ಆಸೆ ಇರುತ್ತೆ. ವಿಷ್ಣುದತ್ತನಿಗೂ ಸುಶೀಲೆಗೂ ಇರ್ತಕ್ಕಂಥ ಆಸೆ ಒಂದು ಸರ್ತಿ ದತ್ತಾತ್ರೇಯರನ್ನ ದರ್ಶನ ಮಾಡಬೇಕು, ದತ್ತ ಉಪಾಸನೆ ಮಾಡಬೇಕು, ಒಮ್ಮೆಯಾದರೂ ದತ್ತನ ಒಂದು ಪಾದವನ್ನು ಹಿಡಿದು ನಮಸ್ಕರಿಸಬೇಕು ಎಂಬತಕ್ಕಂಥ ಮಹದ ಆಸೆ ಇರುತ್ತೆ. ಆದರೆ ವಿಷ್ಣುದತ್ತ ಜ್ಞಾನವಂತ ನಿಜ, ಆದರೆ ಯಾವುದಕ್ಕೂ ಧೈರ್ಯವಿಲ್ಲದಿರ, ಯಾವ ಕಾಯಕವನ್ನು ಮಾಡಬೇಕಾದರೂ ತನ್ನ ಅರ್ಧಾಂಗಿಯಾದಂಥ ಸುಶೀಲೆಯನ್ನು ಕೇಳದಿರ ಒಂದು ಹೆಜ್ಜೆನೂ ಮುಂದಿಡೋದಿಲ್ಲ. ಹೀಗೆ ಕಾಲಕ್ರಮೇಣ ಮುಂದೆ ನಡೀತಾ ಒಂದು ದಿವಸ ವಿಷ್ಣುದತ್ತ ತನ್ನ ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ಅಗ್ನಿಹೋತ್ರವೆಲ್ಲ ಆದ ನಂತರ ಒಂದಿಷ್ಟು ಬಲಿಯನ್ನವನ್ನು, ಆ ಸಂಧ್ಯಾವಂದನೆಯ ಶುದ್ಧ ಜಲವನ್ನು, ತೀರ್ಥ ಜಲವನ್ನು ಹೊರಗಡೆ ಆ ವೃಕ್ಷದತ್ತ ಹಾಕುವಾಗ ಬ್ರಹ್ಮರಾಕ್ಷಸ ಪ್ರತ್ಯಕ್ಷನಾಗ್ತಾನೆ. ಬ್ರಹ್ಮರಾಕ್ಷಸನ ನೋಡಿದ ಮರುಕ್ಷಣ ಮೂರ್ಛಾಕ್ರಾಂತನಾಗ್ತಾನೆ ವಿಷ್ಣುದತ್ತ. ತದನಂತರ ತನಗೆ ಜ್ಞಾನ ಬಂದಾದ ನಂತರ ಎದುರುಗಡೆ ಇದ್ದಂತಹ ಆ ರಾಕ್ಷಸನ ನೋಡಿ ಭಯಪ್ರಸ್ತನಾಗಿರ್ತಾನೆ. ಭಯವನ್ನು ಪಟ್ಟು ತನ್ನ ಪ್ರಾಣವನ್ನು ಉಳಿಸ್ಕೊಂಡ್ರೆ ಸಾಕು ಎಂಬತಕ್ಕಂಥ ಚಿಂತನೆ ವಿಷ್ಣುದತ್ತಂದು. ಆದರೆ ಬ್ರಹ್ಮರಾಕ್ಷಸ ವಿಷ್ಣುದತ್ತನ ಮುಂದೆ ಕೈ ಮುಗಿದು ನಿಂತು, ನಿನ್ನಿಂದ ನನಗೆ ಮೋಕ್ಷ ಸಿಕ್ಕಿದೆ, ನನಗೊಂದು ಒಳಿತಾಗಿದೆ, ಹಾಗಿದ್ಮೇಲೆ ನೀನು ಬ್ರಾಹ್ಮಣೋತ್ತಮನಾದ್ದರಿಂದ ನೀನು ಮಾಡಿರ್ತಕ್ಕಂತಹ ಗಾಯತ್ರಿ ಅನುಷ್ಠಾನ, ನೀನು ಪ್ರತಿನಿತ್ಯದ ನಿನ್ನ ಕಾಯಕದಲ್ಲಿ ನನಗೆ ಮೋಕ್ಷ ಸಿಕ್ಕಂತಾಗಿದೆ ಅಂತ ಹೇಳಿ ಶ್ರದ್ಧಾಭಕ್ತಿಯ ಕೇಳ್ತಾನೆ. ನಿನಗೇನಾದರೂ ನನ್ನಿಂದ ಸಹಾಯ ಮಾಡಬೇಕು, ನಿನಗೇನು ಸಹಾಯ ಮಾಡಬೇಕು ಹೇಳು ಅಂದರೆ ಒಮ್ಮೆ ಆಲೋಚನೆ ಮಾಡಿ ತನ್ನ ಮನೆ ಸೇರಿದರೆ ಸಾಕು ಅಂತ. ಯಾಕೆಂದರೆ ಆ ಬ್ರಾಹ್ಮಣೋತ್ತಮನಿಗೆ ಇದ್ದಂಥ ಜ್ಞಾನ ಅಷ್ಟೇ. ಆ ಕಾಲಕ್ಕೆ ಏನು ಕೆಲಸ ಮಾಡಬೇಕು, ಏನು ತನ್ನ ಜವಾಬ್ದಾರಿ ಇದೆ, ತನ್ನ ಕಾಯಕವೇನಿದೆ ಅಷ್ಟಕ್ಕೆ ಸೀಮಿತನಾಗಿರ್ತಕ್ಕಂಥವನು ವಿಷ್ಣುದತ್ತನಾಗಿರ್ತಾನೆ. ವಿಷ್ಣುದತ್ತ ತನ್ನ ವಾಸ್ತುಗೃಹಕ್ಕೆ ಬಂದು, ಅಂದರೆ ಅಲ್ಲೇ ಇದ್ದಂತಹ ಕುಟೀರಕ್ಕೆ ಬಂದು ತನ್ನ ಮಡದಿಯನ್ನು ಕೇಳ್ತಾನೆ. ನಾನು ಬ್ರಹ್ಮರಾಕ್ಷಸನಿಗೆ ನನ್ನಿಂದ ಒಳಿತಾಯಿತು ಅಂತ ಹೇಳ್ತಿದ್ದಾನೆ, ಆದರೆ ನಾನು ನಿನಗೇನಾದ್ರು ಒಂದು ಸಹಾಯ ಮಾಡ್ತೀನಿ ಅಂತಲೂ ಹೇಳ್ತಿದ್ದಾನೆ. ಆ ಸಹಾಯ ನಾನು ಏನು ಕೇಳಬೇಕು, ಅವರನ್ನು ನನ್ನ ಸಹಾಯ ಕೇಳಲಿಲ್ಲ ಅಂದರೆ ಅವನಂತೂ ನಾನು ಬಿಡೋನಲ್ಲ. ಎಷ್ಟೇ ಆದರೂ ಅವನು ಬ್ರಹ್ಮರಾಕ್ಷಸ, ಅವನಿಗೆ ಮುಕ್ತಿ ಸಿಕ್ಕಿದ್ರು, ಮೋಕ್ಷ ಸಿಕ್ಕಿದ ಮೇಲೂ ಸಹಿತ ನನಗೆ ರಾಕ್ಷಸತ್ವ ಹಿಡಿದು ಬಿಟ್ಟಿದ್ದಾನೆ, ನಾನು ಏನು ಕೇಳಬೇಕು ಅಂದಾಗ ವಿಷ್ಣುದತ್ತನ ಮಡದಿ ಸುಶೀಲೆ ಹೇಳುವಾಗ ಸುಶೀಲೆ ಒಂದು ಆಲೋಚನೆ ಮಾಡ್ತಾಳೆ. ನಾವು ತುಂಬ ದಿವಸದಿಂದ ನಮ್ಮದೊಂದು ಅಪೇಕ್ಷೆ ಇದೆ, ದತ್ತ ಮಹಾರಾಜರನ್ನು ನೋಡಬೇಕು, ದತ್ತಾತ್ರೇಯರ ಒಂದು ಸತಿ ದರ್ಶನ ಮಾಡಬೇಕು. ಆದರೆ ಬ್ರಹ್ಮರಾಕ್ಷಸನಿಗೆ ದತ್ತಾತ್ರೇಯನ ಕಂಡ್ರೆ ವಿಪರೀತ ಭಯ. ಎಷ್ಟೇ ಆದರೂ ಭೂತ ಪ್ರೇತಗಳಾಗಲಿ, ಪಿಶಾಚಿ ಶಾಕಿನಿ ಡಾಕಿನಿಗಳಾಗಲಿ, ಇಂತಹವರು ಯಾರೇ ಆದರೂ ಸಹಿತ ಇವತ್ತಿಗೂ ಶ್ರೀ ಕ್ಷೇತ್ರ ಗಾಣಗಾಪುರಕ್ಕೆ ಬಂದರೆ ಗಾಣಗಾಪುರದಲ್ಲಿ ಸಾಕಷ್ಟು ಜನ ಕೆಲವು ಆತ್ಮಗಳ ಬಾಧೆಯಿಂದ, ಕೆಲವು ಸಮಸ್ಯೆಗಳಿಂದ ಅಲ್ಲಿ ಇವತ್ತಿಗೂ ನರಳುತ್ತಿರ್ತಕ್ಕಂಥವರು ಒಮ್ಮೆ ದರ್ಶನ ಮಾಡಿ ಅವರಲ್ಲಿರ್ತಕ್ಕಂಥ ಕೆಲವು ದುಷ್ಟ ಶಕ್ತಿಗಳನ್ನು ದೂರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಹಾಗೆ ದತ್ತ ಮಹಾರಾಜರ ಅನುಗ್ರಹ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಸುಶೀಲೆ ಹೇಳಿದಂಥ ಮಾತು ತನ್ನ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ, ಒಮ್ಮೆಯಾದರೂ ದತ್ತ ಮಹಾರಾಜನ ನೋಡಬೇಕು ಎಂಬತಕ್ಕಂಥ ಆಸೆ ನಿಮಗಿರೋದ್ರಿಂದ ನಮ್ಮ ಕುಟುಂಬಕ್ಕೆ ದತ್ತರ ಆಶೀರ್ವಾದ ಬೇಕು, ನೀನು ಹೋಗಿ ಬ್ರಹ್ಮರಾಕ್ಷಸರನ್ನ ಇದನ್ನೇ ಕೇಳಿ, ಒಂದು ಸತಿ ದತ್ತ ಮಹಾರಾಜರನ್ನು ತೋರಿಸಿ ದತ್ತಾತ್ರೇಯರ ದರ್ಶನ ಮಾಡಿಸಿ ಅಂತ ಕೇಳಿ. ಯಾಕೆ ಅಂದರೆ ಬ್ರಹ್ಮರಾಕ್ಷಸನಿಗೆ ಒಂದು ವಿಶೇಷವಾದಂಥ ಜ್ಞಾನ ಇರುತ್ತೆ. ಅದು ಭಗವಂತ ಎಲ್ಲಿ ನಿಂತಿದ್ದಾನೆ, ನಿಂತಿರುವಂಥ ಸ್ಥಳ ಯಾವುದು, ಎಲ್ಲಿದ್ದಾನೆ ಎಂಬತಕ್ಕಂಥದ್ದು ಎಲ್ಲವೂ ಸವಿಸ್ತಾರವಾಗಿ ಗೊತ್ತಿರುತ್ತೆ. ಆದರೆ ಮುಂದೆ ಹೋಗಿ ನಿಲ್ಲಕ್ಕೆ ಶಕ್ತಿ ಇರೋದಿಲ್ಲ. ಆದರೆ ಎಲ್ಲಿದ್ದಾನೆ ಅಂತಕ್ಕಂಥದ್ದು ಗೊತ್ತಿರೋದ್ರಿಂದ ನೀವು ಹೋಗಿ ನಿಮ್ಮಿಂದ ಸಹಾಯ ಪಡೆದಿದ್ದೀನಿ ಅಂತ ಆತ ಹೇಳುವಾಗ ಅವರಿಂದ ನೀವು ಪಡೆಯುವಂಥ ಸಹಾಯ ಭಗವಂತನ ದರ್ಶನ ಮಾಡುವಂಥದ್ದು. ಈ ಪ್ರಕಾರವಾಗಿರ್ತಕ್ಕಂಥ ಮಾತನ್ನು ಹೇಳಿದಾಗ ಆ ಮಾತನ್ನು ಕೇಳಿದಂತಹ ಬ್ರಹ್ಮರಾಕ್ಷಸ ಆತ ಏನು ಮಾತು ಕೊಟ್ಟ ಮಾತನ್ನು ಹಿಂದೆ ತಗೊಳ್ಳೋದಕ್ಕೂ ಆಗದಿರ, ಮುಂದೆ ನಡೆಸಲಿಕ್ಕೂ ಆಗದಿರ ಭಾಳಷ್ಟು ನೋವು ಪಡ್ತಾನೆ. ಎಷ್ಟೇ ಆದರೂ ಗುರು ದತ್ತ ಮಹಾರಾಜನನ್ನು, ದತ್ತಾತ್ರೇಯರನ್ನು ತೋರಿಸು ಅಂದರೆ, ದತ್ತ ಮಹಾರಾಜರ ಅನುಗ್ರಹ ಬೇಕು ಅಂದರೆ, ಅದರಲ್ಲೂ ದತ್ತಾತ್ರೇಯರ ಮುಂದೆ ಹೋಗಿ ನಿಲ್ಲಕ್ಕೆ ಬ್ರಹ್ಮರಾಕ್ಷಸನಿಗೆ ಸಾಧ್ಯವಾದರೂ ಎಲ್ಲಿಂದ? ದತ್ತ ಮಹಾರಾಜರನ್ನು ತೋರಿಸ್ತೀನಿ, ಆದರೆ ನಾನು ತೋರಿಸುವಂತಹದ್ದು ಬಹಳ ದೂರದಿಂದಲೇ ತೋರಿಸ್ತೀನಿ. ನಾನು ದೂರದಿಂದ ವಿಷ್ಣುದತ್ತ ನಿನಗೆ ದತ್ತ ಮಹಾರಾಜರನ್ನ, ದತ್ತಾತ್ರೇಯರನ್ನು ನಾನು ತೋರಿಸ್ತೀನಿ, ಆದರೆ ಹೋಗಿ ಗಟ್ಟಿಯಾಗಿ ನೀನು ಪಾದ ಹಿಡಿಬೇಕಾದ್ದು, ಅವರ ಅನುಗ್ರಹ ಪಡ್ಕೋಬೇಕಾದ್ದು ನಿನ್ನ ಜವಾಬ್ದಾರಿ. ಯಾಕೆಂದರೆ ಅವ್ರ ಹತ್ತಿರಕ್ಕೆ ಬಂದು ಅವ್ರನ್ನ ಹತ್ತಿರದಲ್ಲಿ ನಿಂತು ನೋಡೋ ಶಕ್ತಿ ನನಗೂ ಇಲ್ಲ, ಅವ್ರ ಹತ್ತಿರಕ್ಕೆ ಬರೋ ಶಕ್ತಿ ಅಂತೂ ಖಂಡಿತ ನನಗಿಲ್ವೇ ಇಲ್ಲ. ಆದರೆ ದತ್ತಾತ್ರೇಯರಿದ್ದಾರೆ, ಅವ್ರು ನಾನು ತೋರಿಸ್ತೀನಿ. ಆ ತೋರಿಸಿದಾಗ ನೀನು ಹೋಗಿ ಗಟ್ಟಾಗಿ ಅವ್ರ ಪಾದ ಹಿಡಿದ್ರೆ ಮಾತ್ರ ಅವರ ಅನುಗ್ರಹ ನಿಂಗಾಗುತ್ತೆ ಅಂತ ಹೇಳ್ತಾರೆ. ಹಂಗೆ ಹೇಳಿದಂತಹ ಮರುಕ್ಷಣ ವಿಷ್ಣುದತ್ತನಿಗೆ ಬಹಳ ಸಂತೋಷ ಆಯಿತು.
ಅಬ್ಬಾ, ಈ ಜನ್ಮದಲ್ಲಿ ದತ್ತರನ್ನು ನೋಡ್ಬೋದಾ, ದತ್ತಾತ್ರೇಯರ ದರ್ಶನ ಮಾಡ್ಬೋದಾ ಎಂಬತಕ್ಕಂಥ ಮಹದಾಸೆಯಿಂದ ಎಲ್ಲಕ್ಕೂ ಒಪ್ಕೊಳ್ತಾರೆ. ಇನ್ನು ಬೆಳಿಗ್ಗೆ ಸೂರ್ಯೋದಯ ಆದ ನಂತರ ದತ್ತನ್ನು ತೋರಿಸ್ಬೇಕು ಅಂಥೇಳಿ ದತ್ತಾತ್ರೇಯರನ್ನು ತೋರಿಸ್ಲಿಕ್ಕಾಗಿ ಬ್ರಹ್ಮರಾಕ್ಷಸ ಆ ವಿಶೇಷವಾಗಿರ್ತಕ್ಕಂಥ ಬ್ರಾಹ್ಮಣೋತ್ತಮನ ಜೊತೆ ಮಾಡಿಕೊಂಡು ಒಂದಷ್ಟು ದೂರ ಪರಿಕ್ರಮಿಸ್ತಾನೆ. ದತ್ತರು ಕೊಡುವಂಥ ದರ್ಶನ ಇದೆಯಲ್ಲ, ಆ ದರ್ಶನ ಸಾಮಾನ್ಯವಾದ್ದಲ್ವೇ ಅಲ್ಲ. ಯಾಕೆಂದರೆ ಅಂಥ ಒಂದು ಅದ್ಭುತವಾದಂತಹ ಭಯಂಕರವಾಗಿರ್ತಕ್ಕಂಥ ದರ್ಶನವನ್ನು ದತ್ತಾತ್ರೇಯರು ತೋರಿಸಿದಾಗ ದತ್ತ ಮಹಾರಾಜರು ಯಾವಾಗ ಆ ದರ್ಶನ ತೋರಿಸ್ತಾರೋ, ಬ್ರಾಹ್ಮಣೋತ್ತಮನಿಗೆ ಬ್ರಹ್ಮರಾಕ್ಷಸನ ನೋಡಿದ್ರೆ ಒಂದು ಕಡೆ ಭಯ, ದತ್ತರ ಆ ಅವತಾರ ನೋಡಿ ಮತ್ತೊಂದು ಬಯಕೆ, ನನಗೆ ದತ್ತನ ದರ್ಶನವೇ ಬೇಡ ಅನ್ನೋ ಥರದಲ್ಲಿ ಪುನಃ ತನ್ನ ಕುಟೀರಕ್ಕೆ ಓಡಿ ಬರ್ತಾರೆ. ಆಗೂ ಸಹಿತ ಹೇಳ್ತಾನೆ ಬ್ರಹ್ಮರಾಕ್ಷಸ, ಅಲ್ಲಿರೋದು ದತ್ತಾತ್ರೇಯರೇ, ಅವರು ಒಂದೊಂದು ಅವತಾರದಲ್ಲಿ ಒಂದೊಂದು ಥರ ಕಾಣ್ತಾ ಇರ್ತಾರೆ. ಅವರಲ್ಲಿರ್ತಕ್ಕಂಥ ಆ ಅವತಾರವನ್ನು ನೀನು ಶ್ರದ್ಧೆಯಿಂದ ಭಕ್ತಿಯಿಂದ ನಿನ್ನ ಒಳಗಣ್ಣಿನಿಂದ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ. ಎಷ್ಟೇ ಒಳಗಣ್ಣಿನಿಂದ ನೋಡಿದ್ರೂ ಬೆಂಕಿ ಹತ್ತಿರಕ್ಕೆ ಹೋಗ್ಲಿಕ್ಕಾಗೋದಿಲ್ಲ, ಅದರಲ್ಲೂ ಬಿರುಗಾಳಿ ಅಂತಿರ್ತಕ್ಕಂಥ ಮನಸ್ಸನ್ನು ಹತ್ತಿರದಲ್ಲಿ ನೋಡಲಿಕ್ಕಾಗೋದಿಲ್ಲ. ಆದರೆ ಗುರು ದತ್ತಾತ್ರೇಯರನ್ನು ಹತ್ತಿರದಲ್ಲಿ ನೋಡಿದ್ರೂ ಸಹಿತ ಭಾಳಷ್ಟು ಭಯಪಡುವಂಥ ಪರಿಸ್ಥಿತಿಯಲ್ಲಿ ಅವರು ದರ್ಶನ ಕೊಡ್ತಾ ಇರ್ತಾರೆ. ಉದ್ದೇಶ ತನ್ನೊಳಗಿರುವಂಥ ಅಂಧಕಾರ ದೂರ ಆಗೋ ತನಕ ಭಗವಂತ ಎಲ್ಲಿಂದ ದರ್ಶನ ಕೊಡ್ತಾನೆ, ಅದು ಮೊದಲನೇ ಒಂದು ಭಾಗದಲ್ಲಿ ಅದು ದೂರ ಆಗುತ್ತೆ. ಎರಡನೇ ದಿವಸ ಪುನಃ ಯಥಾಪ್ರಕಾರ ವಿಷ್ಣುದತ್ತ ತನ್ನ ನಿತ್ಯ ಕರ್ಮಾನುಷ್ಠಾನವನ್ನು ಮುಗಿಸಿ ಆ ಒಂದು ತನ್ನ ಕುಟೀರದಿಂದ ಹೊರಗಡೆ ಬಂದರೆ ಬ್ರಹ್ಮರಾಕ್ಷಸ ಪುನಃ ಮುಂದೆನೇ ನಿಂತಿರ್ತಾನೆ. ಅಯ್ಯ ಬ್ರಾಹ್ಮಣೋತ್ತಮನೇ, ನನ್ನ ಜವಾಬ್ದಾರಿತವಾದಂಥ ಕಾಯಕವನ್ನು ನಾನು ಮಾಡದಿದ್ದರೆ ಪುನಃ ನಾನು ಈ ಜನ್ಮದಲ್ಲಿ ಇನ್ನೊಂದು ಜನ್ಮ ಆದರೂ ಸಹಿತ ಈ ಬ್ರಹ್ಮ ರಾಕ್ಷಸನೇ ಆಗಬೇಕಾಗತ್ತೆ. ಈ ರಾಕ್ಷಸತ್ವ ನನಗೆ ಬರುತ್ತೆ. ಅದಕ್ಕೋಸ್ಕರ ಈ ರಾಕ್ಷಸತ್ವ ಬರಬಾರ್ದು ಅಂದರೆ ನಾನು ನಿನಗೇನು ಮಾತು ಕೊಟ್ಟಿದ್ದೀನೋ, ಯಾಕೆಂದರೆ ನನಗೆ ಮುಕ್ತಿ ಕೊಟ್ಟಂತಹ ಬ್ರಾಹ್ಮಣೋತ್ತಮ ನೀನಾದ್ದರಿಂದ ನಾನು ನಿನಗೆ ಕೊಟ್ಟಂಥ ಮಾತನ್ನು ಪೂರೈಸಬೇಕು ಅಂತ ಹೇಳಿ ಪುನಃ ಭಕ್ತಿಯಿಂದ ಪ್ರಾರ್ಥಿಸ್ತಾನೆ. ನನಗಿರುವಂಥದ್ದು ಒಂದೇ ಆಸೆ, ದತ್ತನ ನೋಡುವಂಥದ್ದು. ಆ ದತ್ತಾತ್ರೇಯರ ದರ್ಶನ ಮಾಡಿಸ್ಬಿಟ್ರೆ ನಿನಗೂ ಮುಕ್ತಿ ನನಗೂ ಮುಕ್ತಿ ಅಂತ ಆ ವಿಷ್ಣುದತ್ತ ಹೇಳ್ತಾನೆ. ಹಾಗಾದರೆ ನಡಿ, ಇವತ್ತು ನಾನು ತೋರಿಸ್ತೀನಿ. ಆದರೆ ಇವತ್ತು ನೀನು ಭಯಪಡ್ದಿರ ಹೋಗಿ ಗಟ್ಟಿಯಾಗಿ ಭಗವಂತನ ಪಾದವನ್ನು ಗಟ್ಟಿಯಾಗಿ ಹಿಡಿಬೇಕು ಅಂತ ಹೇಳ್ತಾನೆ. ಹೇಳಿದ ಮರುಕ್ಷಣ ಇಬ್ಬರೂ ಪ್ರಯಾಣವನ್ನೇನೂ ಬೆಳೆಸ್ತಾರೆ. ಆದರೆ ಈ ಬಾರಿ ದತ್ತಾತ್ರೇಯರು ವಾಸ ಮಾಡೋ ಸ್ಥಳ ಯಾವುದು? ರುದ್ರಭೂಮಿ ಸ್ಮಶಾನ. ಸ್ಮಶಾನದಲ್ಲಿ ತನ್ನದೇ ಆದಂತಹ ಒಂದು ರೌದ್ರ ರೂಪದಲ್ಲಿ ಓಡಾಡ್ತಾ ಇರ್ತಾರೆ ದತ್ತ ಮಹಾರಾಜರು. ಅಲ್ಲಿಗೆ ಬಂದಂತಹ ವಿಷ್ಣುದತ್ತ ಬ್ರಹ್ಮರಾಕ್ಷಸ ಬಹಳ ದೂರದಲ್ಲಿ ನಿಂತು, ನೋಡು ಅಲ್ಲಿ ಕಾಣ್ತಿದ್ದಾರಲ್ಲ ಅವರೇ ದತ್ತ ಮಹಾರಾಜರು, ಇಷ್ಟು ಅವತಾರ ರೂಪದಲ್ಲಿರ್ತಕ್ಕಂಥ ದತ್ತ ಮಹಾರಾಜರು ಅಲ್ಲಿರ್ತಕ್ಕಂಥ ಸ್ಮಶಾನವಾಸಿಯಾಗಿದ್ದಾರೆ, ಹೋಗಿ ಅವರು ಗಟ್ಟಾಗಿ ಅವ್ರ ಪಾದ ಹಿಡಿದುಬಿಡು, ಅವರು ನಿನಗೇನೂ ತೊಂದರೆ ಕೊಡೋದಿಲ್ಲ, ಹೋಗು ಬೇಗ ಅಲ್ಲಿಗೆ ಅಂತ ಹೇಳ್ತಾರೆ. ಆದರೆ ಅವರಿದ್ದಂಥ ಆ ರೂಪ, ಅವರಲ್ಲಿರ್ತಕ್ಕಂಥ ಮುಖದಲ್ಲಿರ್ತಕ್ಕಂಥ ಆಕ್ರೋಶ, ಆ ಕಣ್ಣುಗಳು ಕೆಂಪಾಗಿರ್ತಕ್ಕಂಥ ಕಣ್ಣುಗಳು, ಇದೆಲ್ಲ ನೋಡಿ ವಿಷ್ಣುದತ್ತ ಎರಡು ಹೆಜ್ಜೆ ಮುಂದಕ್ಕೆ ಹೋಗೋದಕ್ಕೂ ಸಹಿತ ಭಯಪಡ್ತಾನೆ. ನಾನೇನೋ ದೇವ್ರನ್ನ ತೋರಿಸು ಅಂದರೆ ಹೋಗಿ ಸ್ಮಶಾನ ಕಾಯ್ತಿರ್ತಕ್ಕಂಥ ವ್ಯಕ್ತಿನ ನೋಡಿ ನೀನು ಅವರೇ ದೇವರು, ಹೋಗಿ ಅವ್ರು ಕಾಲಿಡಿ ಅಂತ ಹೇಳ್ತಿದ್ಯಲ್ಲ, ನನಗೆ ದೇವರು ಬೇಡ ಏನು ಬೇಡ, ನಾನು ಬಿಟ್ಬಿಟ್ರೆ ನಾನು ಓಡೋಗ್ಬಿಡ್ತೀನಪ್ಪ, ನಾನು ಮನೆ ಸೇರ್ತೀನಿ ಅಂತ ಆ ಬ್ರಾಹ್ಮಣೋತ್ತಮನ ಹೇಳ್ತಾನೆ. ಆದರೂ ಬ್ರಹ್ಮರಾಕ್ಷಸ ಹೇಳೋದು ಒಂದೇ ಮಾತು, ಭಗವಂತನ ನೋಡೋದು, ಭಗವಂತನ ಮಾತಾಡಿಸೋದು, ಭಗವಂತನ ಹತ್ರ ಹೋಗೋದು ಅಷ್ಟು ಸುಲಭನಾದಂಥ ಮಾತಲ್ಲ. ಆದರೆ ಭಗವಂತ ನಿನಗೆ ದರ್ಶನ ಕೊಡಬೇಕಾದ್ರೆ ನೀನು ಆತ ಕೊಡ್ತಕ್ಕಂಥ ಏನೊಂದು ಪರೀಕ್ಷೆಗಳಿದೆಯೋ ಅದರಲ್ಲಿ ನೀನು ಪಾಸ್ ಆಗಲೇಬೇಕು. ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಗುರು ದತ್ತಾತ್ರೇಯರು. ದತ್ತನ ಪಾದವನ್ನು ಗಟ್ಟ ಹಿಡಿ, ಹೋಗು ರುದ್ರಭೂಮಿಗೆ ಅಂಥೇಳಿ ರುದ್ರಭೂಮಿಗೆ ಹೋಗುವಂಥ ಬಲವಂತವಾಗಿ ತಳ್ಳಿದ್ರೂ ಸಹಿತ ಹತ್ತಿರಕ್ಕೆ ಹೋಗಿ ಭಯಪಟ್ಟು ವಾಪಸ್ ಬರ್ತಾನೆ. ಆ ದಿನವೂ ಸಂಜೆ ಆಗೋಗುತ್ತೆ. ಅದಾದ ಮೇಲೆ ಆ ರಾತ್ರಿ ನಿಧಾನಕ್ಕೆ ಬಂದು ತನ್ನ ಕುಟೀರಕ್ಕೆ ಸೇರ್ತಾನೆ. ತನ್ನ ಅರ್ಧಾಂಗಿಗೆ ನಡೆದಂಥ ವೃತ್ತಾಂತ ಎಲ್ಲವನ್ನೂ ಹೇಳ್ತಾನೆ. ಅರ್ಧಾಂಗಿಯೂ ಹೇಳ್ತಾಳೆ, ಹಾಗಾದರೂ ಒಂದು ಸತಿ ಹೋಗಿ ಅವ್ರು ಕಾಲಿಡಿಬೋದಾ ಅಂತ. ಕಾಲಿಡಿಯೋದಲ್ಲಿ ರುದ್ರಭೂಮಿ ಕಾಲಿಟ್ಟು ಪುನಃ ನಾವು ವಾಪಸ್ ಬರ್ತೀನೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಅಷ್ಟು ರೌದ್ರವಾಗಿದ್ದಂತಹ ವ್ಯಕ್ತಿ ಅವರು ದತ್ತಾತ್ರೇಯ ಅಂದರೆ ನಾನು ಹೇಗೆ ನಂಬೋದು ಅಂತ ತನ್ನ ಒಡೆದಿಗೆ ಹೇಳ್ತಾನೆ. ಪುನಃ ರಾತ್ರಿ ಹಾಗೆ ಸಮಯವನ್ನು ಕಳೆದು
ರಾತ್ರಿ ಆಯಿತು, ಬೆಳಗಾಯಿತು. ಬೆಳಗಿನ ನಿತ್ಯ ಕರ್ಮಾನುಷ್ಠಾನ, ಸಂಧ್ಯಾವಂದನೆ, ಜಪ ತಪ ಎಲ್ಲವೂ ಅಗ್ನಿಹೋತ್ರ ಆದ ನಂತರ ಯಥಾಪ್ರಕಾರ ಬೆಳಗಿನ ಸೂರ್ಯ ನಮಸ್ಕಾರಕ್ಕೆ ಅಂತ ಮನೆಯಿಂದ ಹೊರಗಡೆ ಬಂದರೆ ಬ್ರಹ್ಮರಾಕ್ಷಸ ಮನೆ ಬಾಗಿಲಲ್ಲೇ ಕೂತಿದ್ದಾನೆ. ಆ ಬ್ರಾಹ್ಮಣೋತ್ತಮನ್ನು ಕೇಳ್ತಿದ್ದಾನೆ, ಇವತ್ತಾದರೂ ನನಗೆ ಮುಕ್ತಿ ಕೊಟ್ಬಿಡಪ್ಪ, ನಾನು ಹೊರಡ್ತೀನಿ, ನಿನಗೆ ಒಂದು ಸತಿ ಇವತ್ತು ತೋರಿಸ್ಬಿಡ್ತೀನಿ ಇದು ಕಡೆ, ಪುನಃ ನೀನು ನಾನು ಕೇಳಬಾರ್ದು, ಆದರೆ ನನಗಂತೂ ಮುಕ್ತಿ ಕೊಡಬೇಕು, ನನಗೆ ಮುಕ್ತಿ ಕೊಡು ಅಂಥೇಳಿ ನಾನು ನಿನ್ನ ಅಂಗಲಾಚ್ತಾ ಇದ್ದೀನಿ ಅಂಥೇಳಿ ಬ್ರಾಹ್ಮಣೋತ್ತಮನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಬ್ರಾಹ್ಮಣನ ಜೊತೆ ಮಾಡಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದರೆ ಅಲ್ಲಿರ್ತಕ್ಕಂಥ ಒಂದಷ್ಟು ದೂರ ಪರಿಕ್ರಮಿಸಿದ್ರೆ ಒಂದು ಕಡೆ ಗೋವು, ಇನ್ನೊಂದು ಕಡೆ ಶ್ವಾನಗಳು, ಗೋವು, ಇದರ ಮಧ್ಯದಲ್ಲಿ ದತ್ತ ತನ್ನ ಅವತಾರವನ್ನು ವಿಕಾರವಾಗಿರ್ತಕ್ಕಂಥ ಅವತಾರ, ಆ ವಿಕಾರವಾಗಿರ್ತಕ್ಕಂಥ ಅವತಾರ, ಮೈಯಲ್ಲಿರ್ತಕ್ಕಂಥ ದುರ್ಗಂಧವಾಗಿರ್ತಕ್ಕಂತಹ ಸುವಾಸನೆ ಅಂದರೆ ಆ ಹತ್ತಿರಕ್ಕೆ ಹೋಗೋದಿಲ್ಲ, ಅಷ್ಟೊಂದು ದುರ್ಗಂಧವಾಗಿರ್ತಕ್ಕಂಥದ್ದು. ಆ ಬ್ರಾಹ್ಮಣೋತ್ತಮನ ಕಂಡು ಬ್ರಾಹ್ಮಣನಲ್ಲಿ ಭಯ ಅಂತಕ್ಕಂಥದ್ದಿದೆ. ಆದರೂ ಈ ಬಾರಿ ಸ್ವಾಮಿ ದರ್ಶನ ಕೊಡಲಿಕ್ಕೆ ಆತನೂ ಸನ್ನಿಧನಾಗಿದ್ದಾನೆ. ಆದರೂ ತಾನಿರ್ತಕ್ಕಂಥದ್ದು, ತನ್ನ ಸುತ್ತಮುತ್ತ ಪರಿಸರ ಇರ್ತಕ್ಕಂಥದ್ದು ನೋಡಿದ್ರೆ ಔದುಂಬರ ವೃಕ್ಷದ ತಲೆಗೆ ಕೂತ್ಕೊಂಡು ಮಧುಪಾನವನ್ನು ಕೈಲಿ ಹಿಡಿದು, ಜೊತೆಗೆ ಆ ಇರ್ತಕ್ಕಂಥ ಶ್ವಾನಗಳು, ಗೋವು, ಸುತ್ತಮುತ್ತ ಪ್ರಾಣಿ ಪಕ್ಷಿಗಳು ಇದೆಲ್ಲವನ್ನು ನೋಡಿ ಅಲ್ಲಿ ಕೂತ್ಕೊಂಡಿರ್ತಕ್ಕಂತಹ ಆ ರೌದ್ರವಾಗಿರ್ತಕ್ಕಂಥ ಅವತಾರವನ್ನು ಕಂಡಾಗ ಆಗಲೂ ಸಹಿತ ಹತ್ತಿರಕ್ಕೆ ಹೋಗಿ, ನೀನೇ ದತ್ತಾತ್ರೇಯ, ನಿನ್ನ ಪಾದವನ್ನು ಹಿಡಿದು ನಾನು ಆಶೀರ್ವಾದ ತಗೊಳ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳುವಂಥ ಆ ಒಂದು ಶಕ್ತಿ ಬ್ರಾಹ್ಮಣೋತ್ತಮನಿಗಿಲ್ಲ. ಆದರೂ ಧೈರ್ಯದಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ತಾನೆ. ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ಬಲವಂತವಾಗಿ ಏನಾದರೂ ಆಗಲಿ ಅಂತ ಹೇಳಿ ಹೋಗಿ ಗಟ್ಟಿಯಾಗಿ ಆ ದತ್ತಾತ್ರೇಯರ ಪಾದವನ್ನು ಹಿಡಿತಾನೆ. ದತ್ತಾತ್ರೇಯರ ಪಾದವನ್ನು ಹಿಡಿದಾಗ ದತ್ತನ ಕೈಯಲ್ಲಿರ್ತಕ್ಕಂಥ ಆ ದಂಡಕೋಲಿನಿಂದ ಅಲ್ಲಿಗೂ ವಿಷ್ಣು ದತ್ತನ ತಲೆಗೆ ಒಂದು ಏಟು ಹೊಡಿತಾನೆ. ಭಗವಂತ, ನೀನು ಹೊಡೆದ್ರೂ ಸರಿ, ನೀನನ್ನು ಮುಗಿಸಿದ್ರೂ ಸರಿ, ನನ್ನ ಕೊನೆ ಉಸಿರಲ್ಲಿ ಇಳಿಯೋದ್ರೂ ಸರಿಯೇ, ನಾನಂತೂ ನಿನ್ನ ಪಾದ ಬಿಡೋದೇ ಇಲ್ಲ ಅಂತ ಗಟ್ಟಿಯಾಗಿ ಪಾದವನ್ನು ಹಿಡಿತಾನೆ. ಆಗ ಆ ಪಾದವನ್ನು ಹಿಡಿದಾಗ ಭಗವಂತನಾದಂತಹ ಗುರು ದತ್ತ ಮಹಾರಾಜರು ಅನುಗ್ರಹ ಕೊಟ್ಟು ತನ್ನ ನಿಜ ರೂಪವನ್ನು, ನಿಜ ದರ್ಶನವನ್ನು ಮಾಡಿಸ್ತಾರೆ. ವಿಷ್ಣುದತ್ತ, ನಾನೇ ದತ್ತಾತ್ರೇಯ, ನನ್ನನ್ನು ನೋಡ್ತಾ ಇದೆಯಾ, ನಾನು ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ, ಎದ್ದೇಳು. ನೀನು ಬ್ರಹ್ಮರಾಕ್ಷಸನಿಗೆ ಮೋಕ್ಷವನ್ನು ಕೊಟ್ಟಿದ್ಯಾ, ಪ್ರತಿನಿತ್ಯದ ನಿನ್ನ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ ನೀನು ಮಾಡಿರ್ತಕ್ಕಂಥ ಅಗ್ನಿಹೋತ್ರ, ನೀನು ಮಾಡಿರ್ತಕ್ಕಂಥ ಸಂಧ್ಯಾವಂದನೆ, ಈ ಅನುಷ್ಠಾನಗಳಿಂದ ಬ್ರಹ್ಮರಾಕ್ಷಸನಿಗೆ ಮೋಕ್ಷ ಕೊಟ್ಟಾಯಿತು. ಹಾಗೆ ಅಪೇಕ್ಷೆ ಪಟ್ಟಂತೆ ನಾನು ನಿನಗೆ ಆಶೀರ್ವಾದ ಮಾಡಿ ಆಯಿತು. ನಿನ್ನ ಅಪೇಕ್ಷೆ ಏನಿದೆ, ನೀನೇನು ಬರಬೇಕೋ ಕೇಳ್ಕೊ ಅಂತ ಹೇಳ್ತಾನೆ. ಆದರೆ ವಿಷ್ಣುದತ್ತನಲ್ಲಿದ್ದಂಥ ಜ್ಞಾನ ಏನೇ ಆದರೂ ನನ್ನ ಮನೆಯಲ್ಲಿರ್ತಕ್ಕಂಥ ತನ್ನ ಅರ್ಧಾಂಗಿ ಏನು ಹೇಳ್ತಾಳೋ, ತನ್ನ ಮಡದಿ ಏನು ಹೇಳ್ತಾಳೋ ಅಷ್ಟಕ್ಕೆ ಸೀಮಿತವಾಗಿರುತ್ತೆ. ಆದರೂ ಭಗವಂತನ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿ ಮರುಕ್ಷಣ ತನ್ನ ಅರ್ಧಾಂಗಿ ಹೇಳಿದಂಥ ಒಂದು ಮಾತು ತನ್ನ ಕಿವಿಗೆ ಬೀಳುತ್ತೆ. ಸದ್ಯದಲ್ಲೇ ತಂದೆಯ ಶ್ರಾದ್ದ ಕರ್ಮ ಇರುತ್ತೆ. ಆ ಶ್ರಾದ್ದ ಕರ್ಮಕ್ಕೆ ನೀನೇ ಬ್ರಾಹ್ಮಣೋತ್ತಮನಾಗಿ ಬರಬೇಕು. ನನ್ನ ಮನೆಗೆ ನನ್ನ ತಂದೆಯವರ ಶ್ರಾದ್ದ ಕರ್ಮಕ್ಕೆ ನೀನೇ ಬ್ರಾಹ್ಮಣೋತ್ತಮನಾಗಿ ಬಂದು ಆ ಅತಿಥಿ ಆ ಒಂದು ಅಭ್ಯಾಗತನಾಗಿ ಆ ಒಂದು ಸತ್ಕಾರಗಳನ್ನು ಸ್ವೀಕರಿಸಬೇಕು ಅಂತ ಹೇಳಿ ಆ ವಿಷ್ಣುದತ್ತ ದತ್ತಾತ್ರೇಯರಿಗೆ ಹೇಳಿದಾಗ ಅನುಗ್ರಹಿಸ್ತಾರೆ. ಅದೇ ಪ್ರಕಾರ ತನ್ನ ವಾಸ್ತುಗುರುಗೂ ಬರಲಿಕ್ಕೆ ಒಪ್ಕೊಳ್ತಾರೆ. ಕಾಲಕ್ರಮೇಣ ತಂದೆಯ ಶ್ರಾದ್ದ ಕಾಲ ಬಂದಾಯಿತು. ತಂದೆಯ ಶ್ರಾದ್ದ ಕಾಲ ಬಂದಾಗ ವಿಷ್ಣುದತ್ತನ ಮನೆಗೆ ಗುರು ದತ್ತಾತ್ರೇಯರು ಮನೆಗೆ ವಾಸ್ತುಗುರಕ್ಕೆ ಬರ್ತಾರೆ. ಬಂದಾಗ ಅವರ ಪಾದಗಳನ್ನು ತೊಳೆದು ಅವ್ರನ್ನ ಮನೆಗೆ ಕರ್ಕೊಂಡು ಹೋದರೆ ಒಬ್ಬರು ಮಾತ್ರ ಇರ್ತಾರೆ. ಆದರೆ ಒಂದು ಶ್ರಾದ್ದ ಕರ್ಮ ನಡಿಬೇಕಾದ್ರೆ 3 ಜನ ಬ್ರಾಹ್ಮಣರು ಬೇಕಾಗ್ತಾರೆ. ಒಂದು ಶ್ರಾದ್ದ ಕರ್ಮಕ್ಕೆ 3 ಜನ ಬ್ರಾಹ್ಮಣರು ಬೇಕು, 3 ಜನ ಋತ್ವಿಜರು ಬ್ರಾಹ್ಮಣರು ಬೇಕಾಗತ್ತೆ. ಆದರೆ ಇದ್ದಂಥದ್ದು ದತ್ತ ಮಹಾರಾಜರು ಮಾತ್ರ ಇರ್ತಾರೆ. ಈ ಒಂದು ಕ್ರಮವನ್ನು ಕಂಡು ದತ್ತಾತ್ರೇಯರು ಹೇಳ್ತಾರೆ, ಬಂದಿರೋದು ನಾನೊಬ್ಬ, ಆದರೆ ಇನ್ನೂ 2 ಬೇಕಾಗತ್ತಲ್ಲ, ಈ ಶ್ರಾದ್ದ ಕರ್ಮ ಹೇಗೆ ಮಾಡ್ತೀಯಾ ಅಂತ ಕೇಳಿ ವಿಷ್ಣುದತ್ತನ್ನು ಕೇಳಿದಾಗ ವಿಷ್ಣುದತ್ತ ಪುನಃ ಹೋಗಿ ತನ್ನ ಅರ್ಧಾಂಗಿಯನ್ನು ಕೇಳ್ತಾನೆ. ತಾಯಿ ಎಲ್ಲವನ್ನೂ ಸಹಿತ ತಿಳಿದಿರ್ತಕ್ಕಂಥವಳು, ಜ್ಞಾನವಂತೆ ಶಕ್ತಿವಂತೆ ಆಗಿರ್ತಕ್ಕಂಥ ಆ ತಾಯಿ ತಾನು ಹೇಳೋದು ಒಂದೇ ಮಾತು, ನಿಮ್ಮ ಕಾಯಕದಲ್ಲಿ ನೀವು ನಿರತರಾಗಿರಿ, ನಾನು ಶ್ರದ್ಧೆಯಿಂದ ನಾನು ಪ್ರಾರ್ಥನೆ ಮಾಡಿ ಇನ್ನಿಬ್ಬರು ಬ್ರಾಹ್ಮಣರನ್ನು ನಾನು ಕರೆಸ್ತೀನಿ ಅಂತ ಹೇಳಿ ಹೋಗಿ ಯಜ್ಞೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ತಾಳೆ. ಯಜ್ಞೇಶ್ವರನ ಹತ್ರ ಪ್ರಾರ್ಥನೆ ಮಾಡಿದಾಗ ಅಗ್ನಿದೇವ ಒಬ್ಬ ಬ್ರಾಹ್ಮಣನಾಗಿ ಬರ್ತಾನೆ. ಹಾಗೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿದಾಗ ಆಗ ದತ್ತ ಮಹಾರಾಜರನ್ನೇ ಪ್ರಾರ್ಥನೆ ಮಾಡಿದಾಗ ದತ್ತನ ಇನ್ನೊಂದು ಅವತಾರವಾಗಿರ್ತಕ್ಕಂಥ ಇನ್ನೊಬ್ಬ ಬ್ರಾಹ್ಮಣ ಸಹಿತ ಅಲ್ಲಿಗೆ ಬಂದು 3 ಜನ ಬ್ರಾಹ್ಮಣರು ಸೇರಿ ಶ್ರಾದ್ದ ಕರ್ಮಾದಿಗಳನ್ನು ಮುಗಿಸಿ ಅವರ ತಂದೆಯವರ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟು ಇವರ ಅಪೇಕ್ಷೆಯಂತೆ ಅನುಗ್ರಹವನ್ನು ಕೊಡ್ತಾರೆ. ಹೀಗೆ ಯಾವ ಕ್ರಮದಲ್ಲಿ ಯಾರು ಏನು ಅಪೇಕ್ಷೆ ಪಟ್ಟರು ಅವರವರ ಅಪೇಕ್ಷೆಗಳನ್ನು ಈಡೇರಿಸುವಂಥ ಕಾಯಕದಲ್ಲಿ ಗುರು ದತ್ತ ಮಹಾರಾಜರ ಪಾತ್ರ ಬಹಳ ದೊಡ್ಡದು. ದತ್ತ ಮಹಾರಾಜರು ಅಂದರೆ ಇವತ್ತಿಗೂ ಸಹಿತ ನಡೆದಾಡುವಂತಹ ದೇವರು. ಪ್ರತಿನಿತ್ಯ 12 ಗಂಟೆಗೆ ನಡೀತಕ್ಕಂಥ ವಿಶೇಷವಾದಂಥ ಮಹಾಮಂಗಳಾರತಿಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಮಧ್ಯಾಹ್ನ 12 ಗಂಟೆಗೆ ಅಭಿಜಿನ್ ಲಗ್ನ, ಸಂಜೆಯ ಗೋಧೂಳಿ ಲಗ್ನ,
ಈ 3 ಲಗ್ನಗಳಲ್ಲಿ ನಡೆಯುವಂಥ ವಿಶೇಷವಾದ ಅನುಷ್ಠಾನಕ್ಕೆ ಗುರು ದತ್ತ ಮಹಾರಾಜರು ಯಾವುದೋ ಒಂದು ರೂಪದಲ್ಲಿ ಬಂದು ಅಲ್ಲೆಲ್ಲರಿಗೂ ಸಹಿತ ಹರಿಸಿ ಆಶೀರ್ವದಿಸುವಂಥ ಕಾಯಕ ಇಂದಿಗೂ ಗಾಣಗಾಪುರದಲ್ಲಿ ನಡೀತಾ ಇದೆ. ಅಂತಹ ಗಾಣಗಾಪುರದಲ್ಲಿ ಗುರು ದತ್ತ ಮಹಾರಾಜರ ಸಂಪೂರ್ಣ ಅನುಗ್ರಹವನ್ನು ಪಡೆಯಲಿಕ್ಕೆ ಲಕ್ಷಾಂತರ ಜನ ಭಕ್ತರು ಬಂದು ಭಗವಂತನ ದರ್ಶನ ಮಾಡುವಂಥ ಶುಭಗಳಿಗೆ ಇಂದು ದತ್ತ ಜಯಂತಿಯ ಈ ಶುಭ ದಿನ. ಹಾಗಾಗಿ ದತ್ತ ಜಯಂತಿಯಂದು ಯಾರೆಲ್ಲ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತೀವೋ, ಯಾರೆಲ್ಲ ಭಗವಂತನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀವೋ, ನಮ್ಮ ಜಾತಕಗಳಲ್ಲಿರ್ತಕ್ಕಂಥ ಕರ್ಮದೋಷಗಳಾಗಲಿ ಅಥವಾ ಗ್ರಹದೋಷವಾಗಲಿ ಯಾವುದೇ ಒಂದು ಸಮಸ್ಯೆಗಾದರೂ ಒಂದು ಪರಿಹಾರವನ್ನು ಕಲ್ಪಿಸುವಂಥ ವಿಶೇಷವಾದಂಥ ಕಾಯಕಲ್ಪವೇ ಈ ಶುಭ ದಿನ. ಹಾಗಾಗಿ ಗುರು ದತ್ತಾತ್ರೇಯರ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ, ಮಹರ್ಷಿ ಮಂದಿರಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತ ಮಹಾಶಯರಿಗೂ, ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಎಲ್ಲರಿಗೂ ಸಹಿತ ದತ್ತನ ಅನುಗ್ರಹ ಆಗಲಿ. ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ. ಶ್ರೀ ಗುರುದತ್ತರ ಅವತಾರ. ಇಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ಅನುಷ್ಠಾನಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವಂತಹದ್ದು ನನ್ನ ಧರ್ಮ.
ತಾವೆಲ್ಲರೂ ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರಕ್ಕೆ ಆಗಮಿಸಿದ್ದೀರಿ. ಇಲ್ಲಿವರೆಗೂ ನಡೆದಂತಹ ಪ್ರತಿಯೊಂದು ವೃತ್ತಾಂತವನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಸಾಲಿಗ್ರಾಮ ಕ್ಷೇತ್ರದಲ್ಲಿ ಮೃತ್ತಿಗೆ ಪ್ರಸಾದ ಎಂಬತಕ್ಕಂಥದ್ದು ತಮ್ಮೆಲ್ಲರಿಗೂ ನಾನು ತಿಳಿ ಹೇಳ್ತಾ ಇದ್ದೆ. ಮೃತ್ತಿಗೆ ಎಂಬತಕ್ಕಂಥದ್ದು ಹೇಗೆ ಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದನ್ನು ಸಹಿತ ಇವತ್ತು ಹುಣ್ಣಿಮೆ ಆದ್ದರಿಂದ ಆ ಮಹಾಮೃತ್ತಿಗೆ ಆ ಮಹಾಪ್ರಸಾದವನ್ನು, ಅಂದರೆ ಮೃತ್ತಿಗೆ ಎಂಬತಕ್ಕಂಥದ್ದು ಮಣ್ಣೇ ನಿಜ, ಆದರೆ ಆ ಮಣ್ಣಿಗೆ ಸೇರುವಂತಹ ಒಂದಷ್ಟು ವನಸರಿಗಳಿದೆಯಲ್ಲ, ನಾನಾ ವನಸರಿಗಳು ಮಿಶ್ರಿತವಾದ ಮೇಲೆ ಅದು ಮೃತ್ತಿಗೆ ಆಗ್ತಕ್ಕಂಥದ್ದು. ಆದರೆ ಈ ಮಣ್ಣು ಸಹಿತ ಈ ವಿಶೇಷವಾಗಿರ್ತಕ್ಕಂಥ ಮಹಾಮೃತ್ತಿಗೆ ಪ್ರಸಾದ ಇವತ್ತು ಗರ್ಭಗುಡಿಯಲ್ಲಿರ್ತಕ್ಕಂಥ ಸಾಲಿಗ್ರಾಮವನ್ನು ತಾಯಿ ಮಹಾಲಕ್ಷ್ಮಿಯನ್ನು ತಾವೇನು ನೋಡ್ತಿದ್ದೀರೋ ಆ ಸಾನ್ನಿಧ್ಯದ ಅಡಿಯಲ್ಲಿರ್ತಕ್ಕಂಥ ಆ ಸಾನ್ನಿಧ್ಯದ ಭೂಮಿಯಲ್ಲಿ ಭೂಗರ್ಭದಲ್ಲಿರ್ತಕ್ಕಂಥ ಮಹಾಮಣ್ಣು, ಅಂದರೆ ಅಂದು ತೆಗೆದಿಟ್ಟಿರ್ತಕ್ಕಂಥ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ ಕಾಲದಲ್ಲಿ ತೆಗೆದಿರ್ತಕ್ಕಂಥ ಮಣ್ಣು ಇವತ್ತು ನಿಮ್ಮಗಳ ಮನೆ ಸೇರ್ತಾ ಇದೆ. ನಿಮ್ಮಗಳ ಮನೆಯಲ್ಲಿ ಪೂಜೆ ಆದ ನಂತರ ಅದರದೇ ಆದಂತಹ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತಾ ಇದ್ದೀರಿ. ಯಾರೆಲ್ಲ ಈ ಮೃತ್ತಿಗೆಯನ್ನು ತೆಗೆದುಕೊಂಡು ಹೋಗಿ 11 ದಿವಸ 15 ದಿವಸ 48 ದಿವಸ ಅನುಷ್ಠಾನ ಮಾಡಿ ನಮ್ಮ ಕೆಲಸ ಕಾರ್ಯಗಳು ಸಿದ್ಧಿ ಆಯಿತು, ಈ ಮೃತ್ತಿಗೆ ಪ್ರಸಾದ ಬಂದು ಮರುಕ್ಷಣ ನಮ್ಮ ಕಾರ್ಯಸಿದ್ಧಿ ಆಯಿತು ಎಂಬತಕ್ಕಂಥ ಧ್ವನಿಯನ್ನು ಹೇಳ್ತಿದ್ದೀರಿ, ಅದಕ್ಕೆ ಪೂರ್ವಭಾವಿಯಾಗಿ ಅದರ ಸಿದ್ಧತೆಗಳೇನು ಎಂಬತಕ್ಕಂಥದ್ದನ್ನು ನಾನು ಪರಿಚಯಿಸ್ತಾ ಇದ್ದೇನೆ. ಈ ಒಂದು ಮಹಾಮೃತ್ತಿಗೆ ಪ್ರಸಾದವನ್ನು ಪ್ರತಿನಿತ್ಯದ ಕಾಯಕದಲ್ಲಿ ಪ್ರತಿನಿತ್ಯ ಸಂಕಲ್ಪದಲ್ಲಿ ಮೃತ್ತಿಗೆಗೂ ಮಹಾಮಂಗಳಾರತಿ ಧೂಪದೀಪ ನೈವೇದ್ಯ ನಡೆಯುತ್ತೆ. ಹಾಗೆ ಇದಕ್ಕೆ ಮಿಶ್ರಿತವಾಗುವಂಥದ್ದು ಹೀಗೆ ಸುಮಾರು ಒಂದು 1008 ವನಸಿರಿಗಳು, ಈ 1008 ವನಸಿರಿಗಳನ್ನು ಇದರಲ್ಲಿ ಮಿಶ್ರಿತ ಮಾಡಿ ಎಲ್ಲವನ್ನು ಸಹಿತ ಈ ಪ್ರಕಾರವಾಗಿ ಮಿಶ್ರಿತ ಮಾಡುವಂಥದ್ದು ಒಂದು ಕ್ರಮ ಆಗುತ್ತೆ. ಆದರೆ ಈ ಕ್ರಮಕ್ಕೂ ಮುನ್ನ ಮಧ್ಯದಲ್ಲಿ ಮಾಡುವಂಥದ್ದು ಪ್ರಥಮದಲ್ಲಿ ಮೊದಲು ಈ ಮಣ್ಣಿಗೆ ಒಂದು ಶಕ್ತಿ ಬರಬೇಕು. ಆಲ್ರೆಡಿ ಇರ್ತಕ್ಕಂಥದ್ದು ಅಂದರೆ ಪೂರ್ವಭಾವಿಯಾಗಿ ಶಕ್ತಿ ಇರ್ತಕ್ಕಂಥ ಸಾನ್ನಿಧ್ಯಕ್ಕೆ ನಾವು ಶಕ್ತಿಯನ್ನು ಕೊಡಬೇಕಾದ್ದಿಲ್ಲ. ಈ ಮೃತ್ತಿಗೆಗೆ ಒಂದು ಶಕ್ತಿ ಇದೆ. ಆ ಮಹಾಮೃತ್ತಿಗೆಯಲ್ಲಿರ್ತಕ್ಕಂಥ ಶಕ್ತಿಯನ್ನು ಅದಕ್ಕೆ ಬೇಕಾದಷ್ಟು ವನಸಿರಿಗಳನ್ನು, ಈ ಭೂಗರ್ಭದಲ್ಲಿ ಸಾಕಷ್ಟು ವನಮೂಲಿಕೆಗಳಿದೆ. ಸೃಷ್ಟಿಯಲ್ಲಿ ಧನ್ವಂತರಿಯ ಅನುಗ್ರಹದಿಂದ ಸಾಕಷ್ಟು ವನಸಿರಿಗಳ ಆ ಒಂದು ಸಹಾಯದಿಂದ ಈ ಒಂದು ಮೃತ್ತಿಗೆಗೆ ಮಿಶ್ರಿತ ಮಾಡಿ ಇದರಲ್ಲಿ ಗೋರೋಜನ, ಪಚ್ಕರ್ಪುರ, ಜೊತೆಗೆ ಜಟಾಮಸಿ, ತಾಮ್ರಸಖಿ, 1 2 ಮರಳ ಮಾತಂಗಿಯಿಂದ ಹಿಡಿದು ಬಿಳಿ ಸಾಸಿವೆ ತನಕ, ಗೋರೋಜನದಿಂದ ಹಿಡಿದು ವಿಶೇಷವಾಗಿರ್ತಕ್ಕಂಥ ದ್ರವ್ಯಗಳ ತನಕ, ಕಸ್ತೂರಿ, ಪ್ರತಿಯೊಂದು ವಸ್ತುಗಳನ್ನು ಸಹಿತ ಇದಕ್ಕೆ ಮಿಶ್ರಿತ ಮಾಡಿ ಇದಕ್ಕೆ ಅನುಷ್ಠಾನ ಮಾಡಿದ ನಂತರವೇ ಇದು ಮೃತ್ತಿಗೆ ಆಗಿ ತಯಾರಾಗ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧದ ಜೊತೆಗೆ ಗೋಮಯದ ಜೊತೆಗೆ ಗೋಮೂತ್ರ, ಪ್ರತಿಯೊಂದನ್ನು ಸಹಿತ ಅದರಲ್ಲೂ ಬಹಳ ಮುಖ್ಯವಾಗಿ ತಾವು ನೋಡ್ತಿರ್ತಕ್ಕಂಥದ್ದು ಗೋರೋಜನ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಸುವಿನ ಗರ್ಭದಲ್ಲಿರ್ತಕ್ಕಂಥ ಈ ಒಂದು ಗೋರೋಜನದ ಜೊತೆಗೆ ಕೇಸರಿ ಎಂಬತಕ್ಕಂಥದ್ದು, ಜೊತೆಗೆ ಸಾಲಿಗ್ರಾಮಗಳು, ಮೃತ್ತಿಗೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಸಾಲಿಗ್ರಾಮ, ಗಂಡಕಿಯಲ್ಲಿ ಸಿಗುವಂಥ ಸಾಲಿಗ್ರಾಮ, ನೇಪಾಳಿಗೆ ಸಮೀಪ ಇರತಕ್ಕಂತಹ ಗಂಡಕಿ ಎಂಬತಕ್ಕಂತಹ ನದಿಯಲ್ಲಿ ಸಿಗುವಂಥ ಈ ಸಾಲಿಗ್ರಾಮವನ್ನು ಒಟ್ಟಾರೆ ಒಂದಷ್ಟು ಸಾಲಿಗ್ರಾಮಗಳನ್ನು ತರಿಸಿ ಪ್ರತಿಯೊಂದು ಮೃತ್ತಿಗೆಯ ಜೊತೆಗೂ ಸೇರಿ ಬರತಕ್ಕಂತಹದ್ದು ವನಸಿರಿಗಳು, ಜೊತೆಗೆ ಶ್ರೀಗಂಧ, ಗಂಧದ ಜೊತೆಗೆ ಸುಗಂಧ ದ್ರವ್ಯ ಜೊತೆಗೆ ಲಾವಂಚ, ಇಷ್ಟೆಲ್ಲ ವಸ್ತುಗಳು ಇದರಲ್ಲಿ ಮಿಶ್ರಿತವಾದ ನಂತರ ಪ್ರತಿಯೊಂದನ್ನು ಸಹಿತ ಮಿಶ್ರಿತ ಮಾಡಿ ಅನುಷ್ಠಾನ ಮಾಡಿದ ನಂತರವೇ ಈ ಕಾರ್ಯಗಳನ್ನು ಸಿದ್ಧಿಪಡಿಸ್ತಕ್ಕಂಥದ್ದು. ಓಂ ಧ್ರುವಂತೆ ರಾಜಾವರಣೋ ಧ್ರುವಂತೆ ವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ. ಪರಮ ಪವಿತ್ರವಾಗಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರ ಲಕ್ಷ್ಮೀಬೋರಹ ಸ್ವಾಮಿಯ ಕ್ಷೇತ್ರಕ್ಕೆ ಬಹಳಷ್ಟು ದೂರದಿಂದ ಮಹಾವಿಷ್ಣುವಿನ ಪಾದಕ್ಕೆ ಪ್ರತಿನಿತ್ಯ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ನಮ್ಮ ಭಾನುಕುಮಾರ್ ಪ್ರಧಾನ ಆಚಾರ್ಯರು, ಅಲ್ಲಿನ ಪ್ರಧಾನ ಪೌರೋಹಿತರಾಗಿರ್ತಕ್ಕಂಥ ಭಾನುಕುಮಾರ್ ಶರ್ಮಾರವರು ಸಹಿತ ಗಯಾ ಕ್ಷೇತ್ರದಿಂದ ಆಗಮಿಸಿದ್ದಾರೆ. ಗಯಾ ಕ್ಷೇತ್ರದಲ್ಲಿರ್ತಕ್ಕಂಥ ವಿಷ್ಣುಪಾದದ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ತಮಗೆ ತಿಳಿಸ್ಕೊಟ್ಟಿದ್ದೆ ನಾನು. ಗಯಾ ಕ್ಷೇತ್ರದಲ್ಲಿ ಒಮ್ಮೆ ಪಿಂಡ ಪ್ರದಾನ ಮಾಡಿದ್ರೆ
ಮನುಷ್ಯನಲ್ಲಿರ್ತಕ್ಕಂತಹ ಕರ್ಮಫಲಗಳ ದೂರ, ಜೊತೆಗೆ ಯಾರಿಗೆ ಆತ್ಮಕ್ಕೆ ತೃಪ್ತಿ ಸಿಗಬೇಕಾಗಿರುತ್ತೆ, ಅಗಲಿರ್ತಕ್ಕಂತಹ ಆತ್ಮಗಳಿಗೆ, ಅಗಲಿರ್ತಕ್ಕಂತಹ ಪಿತೃದೇವತೆಗಳಿಗೆ, ಯಾರು ಮರಣ ಹೊಂದಿರ್ತಾರಲ್ಲ, ಮರಣ ಹೊಂದಿರತಕ್ಕಂಥ ಪಿತೃದೇವತೆಗಳಿಗೆ ಮೋಕ್ಷ ಸಿಗಬೇಕಾದ್ರೆ ಗಯಾಶ್ರಾದ್ದ ಭಾಳ ಮುಖ್ಯ ಅಂತ ಹೇಳ್ತಾರೆ. ಅಂದರೆ ಗಯಾಶ್ರಾದ್ದಕ್ಕೆ ಅಷ್ಟು ಶಕ್ತಿ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ, ಗಯಾಸುರ ಎಂಬತಕ್ಕಂಥ ರಾಕ್ಷಸನ ಎದೆ ಮೇಲೆ ಸ್ವಾಮಿ ಪಾದವನ್ನಿಟ್ಟು ಮಹಾವಿಷ್ಣು ಪಾದವನ್ನು ಇವತ್ತಿಗೂ ಸಹಿತ ವಿಷ್ಣು ಪಾದವನ್ನು ನೋಡ್ಬೋದಾದರೆ ಅದು ಗಯಾಕ್ಷೇತ್ರದಲ್ಲಿ ಮಾತ್ರವೇ. ಅಂತಹ ಗಯಾಕ್ಷೇತ್ರದಿಂದ ಆಗಮಿಸಿರ್ತಕ್ಕಂಥ ನಮ್ಮ ಭಾನುಕುಮಾರ್ ಶರ್ಮಾರವರು ಸಹಿತ ಇವತ್ತು ನಮ್ಮ ಮಹರ್ಷಿ ಮಂದಿರಕ್ಕೆ ಬಂದು ಸಾಲಿಗ್ರಾಮ ದರ್ಶನವನ್ನು ಮಾಡಿ ಲಕ್ಷ್ಮೀಬೋರ ಸ್ವಾಮಿಯ ಈ ವಿಶೇಷವಾಗಿರ್ತಕ್ಕಂಥ ಪೌರ್ಣಮಿ, ಜೊತೆಗೆ ವಿಶೇಷವಾದಂತಹ ದತ್ತ ಮಹಾರಾಜರ ದತ್ತಾತ್ರೇಯರ ಸೇವೆಗೆ ಬಂದಿರತಕ್ಕಂಥದ್ದು ನಮಗಂತೂ ಬಹಳ ಸಂತೋಷವೇ ಸರಿ. ಆದರೂ ಆ ಕ್ಷೇತ್ರದಲ್ಲಿ ನಿಂತು ಸದಾಕಾಲ ತಮ್ಮನ್ನು ತಾವು ಭಗವಂತನ ಪಾದ ಸೇವೆಗೆ ಸಮರ್ಪಣೆ ಮಾಡಿಕೊಂಡು ತಮ್ಮ ಸೇವೆಯನ್ನು ನಿರಂತರವಾಗಿ ನಡೆಸ್ತಾ, ಅದರಲ್ಲೂ ಕರ್ನಾಟಕದಿಂದ ಬರ್ತಕ್ಕಂತಹ ಯಾತ್ರಿಕರಿಗೆ ನಿರಂತರವಾದಂಥ ಸೇವೆಯನ್ನು ಸಲ್ಲಿಸಿ ನಮ್ಮವರೊಬ್ಬರು ಇದ್ದಾರಲ್ಲ ಎಂಬತಕ್ಕಂಥ ಸಂತೋಷ ಒಂದು ಕಡೆ, ಜೊತೆಗೆ ಕನ್ನಡವನ್ನು ಬಲ್ಲಂಥವರಾಗಿ ಕನ್ನಡದಲ್ಲೇ ಮಾತಾಡ್ತಾ ಕನ್ನಡಿಗರಿಗೆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂತಹದ್ದು. ಏಕೆಂದರೆ ಹೊರದೇಶದಲ್ಲಾಗಲಿ ಹೊರ ರಾಜ್ಯಗಳಲ್ಲಾಗಲಿ ಯಾವುದೇ ಭಾಗದಲ್ಲಾಗಲಿ ಕನ್ನಡದ ಕಂಪು, ಕನ್ನಡದ ಸಂಪು ಇದ್ದರೆ, ಕನ್ನಡದ ನುಡಿಮುತ್ತಿದ್ದರೆ, ಆ ಕನ್ನಡದವರು ನನ್ನವರು ಅಂತಕ್ಕಂಥವರೊಬ್ಬರಿದ್ದರೆ ಯಾತ್ರೆಗೆ ಹೊರಟಾಗ ಅದರ ಪರಿಪೂರ್ಣತೆ, ಅದರ ಒಂದು ವಿಶೇಷತೆ ಮತ್ತಷ್ಟು ಅದ್ಭುತವಾಗಿರುತ್ತೆ. ಅಂತಹ ಅದ್ಭುತವಾದಂತಹ ಕಾಯಕವನ್ನು ನಮ್ಮ ಭಾನುಕುಮಾರ್ ಶರ್ಮಾರವರು ನಮ್ಮ ಗಯಾಕ್ಷೇತ್ರದಿಂದ, ಅಂದರೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವಾಗಿದ್ದು ವಿಷ್ಣು ಪಾದ ಇರತಕ್ಕಂತಹ ಗಯಾಕ್ಷೇತ್ರದಿಂದ ಆಗಮಿಸಿರ್ತಕ್ಕಂತಹ ಭಾನುಕುಮಾರ್ ಅವರಿಂದಲೂ ಸಹಿತ ನಾವು ಮಾತಾಡಿಸೋಣ. ಪ್ರಪಂಚದಲ್ಲಿ ಮಾಯಾಧಿಪತಿ ಶ್ರೀ ಮಹಾವಿಷ್ಣು ಈ ಪ್ರಪಂಚನ ನಡೆಸಬೇಕಾದ್ರೆ ಗ್ರಹದ ಉತ್ಪತ್ತಿ ಮಾಡಿರೋರು, ಯೋಗಮಾಯ ಉತ್ಪತ್ತಿ ಮಾಡಿರೋರು ಮಹಾವಿಷ್ಣು ಪ್ರತ್ಯಕ್ಷವಾಗಿ ಆ ಗಯಾ ಕ್ಷೇತ್ರದಲ್ಲಿ ಬಂದು ಆ ಗಯಾಸುರವರಿಗೆ ಎದೆ ಮೇಲೆ ಪಾದವನ್ನು ಇಟ್ಟು ನಿಂತಿರೋದು. ಈ ಕಲಿಯುಗದಲ್ಲೂ ಆ ಧರ್ಮಶಿಲೆಯ ಮೇಲೆ ಮಹಾವಿಷ್ಣು ಪಾದವನ್ನು ಇಟ್ಟು ನಿಂತಿರೋದು ಪ್ರಮಾಣವನ್ನು ಏನಿದೆ ಅಂದರೆ, ಪ್ರತಿನಿತ್ಯ ಸಾವಿರಾರು ಜನ ನಾವು ಆ ಪಾದವನ್ನು ದರ್ಶನವನ್ನು ಮಾಡ್ತೀವಿ, ಮುಟ್ಟ ನಮಸ್ಕಾರ ಮಾಡ್ತೀವಿ. ಅಲ್ಲಿ ವಿಶೇಷವನ್ನು ಏನಂದರೆ, ಆ ಪಾದವನ್ನು ಸ್ಪರ್ಶವನ್ನು ಮಾಡಿದ್ರೆ ಜನ್ಮಾಂತರದಲ್ಲಿ ನಾವು ಮಾಡಿದ್ದವನ್ನು ತಿದ್ದುಕೊಂಡು ಇಲ್ಲದೇ ಮಾಡಿದ ದೋಷವನ್ನು, ಪಾಪವನ್ನು, ಆ ದೋಷವನ್ನು ಪರಿಹಾರ ಆಗುತ್ತೆ. ಎಲ್ಲ ಕ್ಷೇತ್ರಕ್ಕೆ ನಾವು ಹೊರಡ್ತೀವಿ, ಏನಕ್ಕೆ? ನಮ್ಮದು ಒಳ್ಳೆಯದಾಗಲಿ, ನಮ್ಮ ಜನ್ಮದ್ದು ಪಾಪವನ್ನು ಕಡ್ಕೊಳ್ಳಿ ಅಂತ. ಗಯಾ ಎಂಥ ಜಾಗ ಅಂದರೆ ನಮ್ಮದು ಒಳ್ಳೆಯದಾಗತ್ತೆ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರಿಗೂ ಭಗವಂತನ ಅನುಗ್ರಹವನ್ನು ಪಡೆಯುತ್ತೆ. ಅದು ಅಲ್ಲದೇ ನಮ್ಮ ಹಿರಿಯವರಿಗೆ ಯಾವುದೇ ಕಾರಣದಿಂದ ಮೋಕ್ಷವನ್ನು ಪಡೆಯೋಕ್ಕೆ ಇಲ್ಲದೇ ಇರಲಿ, ಆಗಿದ್ದರೂ ಸಹಿತ ಆ ಮಹಾವಿಷ್ಣು ತನ್ನ ವೈಕುಂಠದಲ್ಲಿ ಜಾಗವನ್ನು ಪಡಿಸ್ಕೊಡ್ತಾರೆ ಅಂತ ಪ್ರಮಾಣವನ್ನು ಇರೋದ್ರಿಂದ ಆ ಜಾಗವನ್ನು ಶ್ರಾದ್ದವನ್ನು ಮಾಡಿದ್ರೂ ಸಹಿತ, ಶ್ರಾದ್ದದ ಲೆಕ್ಕಾಚಾರದಲ್ಲಿ ಬರಲ್ಲ, ಅಲ್ಲೇ ಶ್ರಾದ್ದವನ್ನು ಮಾಡಿದ್ರೂ ಸಹಿತ ಅಶ್ವಮೇಧ ಯಜ್ಞವನ್ನು ಮಾಡಿದಷ್ಟು ಪುಣ್ಯ ಫಲ. ಅದಕ್ಕೋಸ್ಕರ ಅವ್ರಿಗೆ ಮಾಡಬಹುದು, ಇವ್ರಿಗೆ ಮಾಡೋಕ್ಕಿಲ್ಲ ಅಂತ ಯಾವುದೇ ಥರದ್ದು ವ್ಯತ್ಯಾಸವನ್ನು ಅಲ್ಲಿ ಇಲ್ಲ. ನಿಮಗೆ ವರ್ಣದೋಷವನ್ನು, ಜಾತಿ ದೋಷವನ್ನು, ಯಾವುದೇ ಥರದ್ದು ವ್ಯತ್ಯಾಸವನ್ನು ಅಲ್ಲಿ ಯಾರಿಗೂ ಇಲ್ಲ. ಅದು ಪಿಂಡ ಬ್ರಹ್ಮ ಇರೋದು. ಅಲ್ಲಿ ಸ್ಪರ್ಶದೋಷ, ದೃಷ್ಟಿದೋಷ ಯಾವ ದೋಷವನ್ನೂ ಬರಲ್ಲ. ಅಲ್ಲಿ ನಿಮಗೆ ರಾಹುಕಾಲವನ್ನು ಕೂಡ, ಗ್ರಹದೋಷ ಕೂಡ ಬರಲ್ಲ. ಗ್ರಹಣ ಕಾಲದಲ್ಲೂ ಕೂಡ ಆ ಗ್ರಹಣದ ಪ್ರಭಾವವನ್ನು ಅಲ್ಲಿ ಆ ಕ್ಷೇತ್ರದಲ್ಲಿ ಬರಲ್ಲ. ಪ್ರಪಂಚದಲ್ಲಿ 2 ಮಹಾಸ್ಮಶಾನ ಇರೋದು, ಬರೀ ಜನಕ್ಕೆ ಗೊತ್ತಿರೋದು ಕಾಶಿ, ಎಲ್ಲಿ 24 ಗಂಟೆ ಸಾವಾಗಿರೋದು. ಹೆಣವನ್ನು ನಾವು ಸುಡ್ತಾ ಇರ್ತೀವಿ, ಮಣ್ಣು ಮಾಡ್ತಿರ್ತೀವಿ. ಅದು ಅಲ್ಲದೇ ವಿಷ್ಣು ಕ್ಷೇತ್ರ ಮಹಾಸ್ಮಶಾನವನ್ನು ಒಂದು ಗಯಾದಲ್ಲೂ ಇದೆ, ಎಲ್ಲಿ 24 ಗಂಟೆ ನಮ್ಮ ಹೆಣವನ್ನು ಸುಡೋದು, ಮಣ್ಣು ಮಾಡೋದು ಕ್ರಮವನ್ನು ನಡೀತಾ ಬರುತ್ತೆ. ಅಲ್ಲೇ ಹರಿಹರ ಅಂತ ಸಿದ್ಧವಾಗೋ ಜಾಗ ಕೂಡ ಅಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಹಿಂಭಾಗದಲ್ಲೇ ಮಹಾಸ್ಮಶಾನವನ್ನು ಇದೆ. ಗಯಾ ಸೌರೂರು ಆಶೀರ್ವಾದದಲ್ಲಿ ಕೇಳಿದ್ದೇ ಅದೇ, ಈ ಕ್ಷೇತ್ರದಲ್ಲಿ ದಿನಾಗಲೂ ಒಂದು ಪಿಂಡ ಪ್ರದಾನ ಆಗಬೇಕು. ಆ ಕ್ರಮವನ್ನು ಕರೋನಾ ಬಂದರೂ ಸಹಿತ, ಯಾವುದೇ ಪರಿಘಟನೆ ಬಂದರೂ ಸಹಿತ ನಿಲ್ಲಕ್ಕಿಲ್ಲ, ನಡ್ಕೊಂಡು ಬರ್ತಾ ಇದೆ. ಅದೇ ಪ್ರಕಾರವಾಗಿ ಪ್ರತಿನಿತ್ಯ ಒಂದು ಸಾವು ಆಗಬೇಕು, ಅದರದ್ದು ಇಲ್ಲಿ ದಹನ ಕ್ರಿಯೆ ಸ್ಮಶಾನದಲ್ಲಿ ಆಗಬೇಕು, ಅದು ನಡ್ಕೊಂಡು ಬರ್ತಾ ಇರೋದು. ಮಹಾವಿಷ್ಣುವಿಂದ 3ನೇ ಪ್ರಮಾಣ ಅವರು ಕೇಳಿದ್ದೇ ಇದೆ. ಯಾರೂ ಬಂದುಬಿಟ್ಟು ಗಯಾದಲ್ಲಿ ಯಾರ ಹೆಸರದಲ್ಲೂ ಶ್ರಾದ್ದವನ್ನು ಮಾಡಿದ್ರೆ ಅವ್ರು ಯಾವ ಯಮಯಾತ್ನೆ, ಯಮಶಿಕ್ಷೆನಲ್ಲಿದ್ದರೂ ಸಹಿತ ಅವರಿಗೆ ಮೋಕ್ಷವನ್ನು ಪಡಿಸ್ಕೊಡಬೇಕು. ಅದಕ್ಕೋಸ್ಕರ ಆ ಮಹಾಮೋಕ್ಷಾಧಿಪತಿ ಅಲ್ಲಿ ಪ್ರತ್ಯಕ್ಷವಾಗಿ ಮಹಾವಿಷ್ಣು ಉದ್ಭವ ಸ್ವರೂಪದಲ್ಲಿ ಈ ಭೂಮಂಡಲದಲ್ಲಿ ಏಕಮಾತ್ರ ಜಾಗದಲ್ಲಿ ಗಯಾದಲ್ಲೇ ಸ್ಥಿತವಾಗಿದ್ದಾರೆ.